ನಮಸ್ಕಾರ ಎಲ್ಲ ಆತ್ಮಬಂಧುಗಳಿಗೂ ಆತ್ಮವಂದನೆ. ಅನಸ್ತಾಶಿಯ ನೆಕ್ಸ್ಟ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವೆಲ್ಲ ನೋಡ್ತಾ ಇರೋದು ಅನಸ್ತಾಶಿಯ ಹೇಗೆ ಇಡೀ ವಿಶ್ವದ ಮನುಷ್ಯರಿಗೆ ಮತ್ತು ಜೀವಿಗಳಿಗೆ ಹೇಗೆ ಜೀವಿಸಬೇಕು, ಯಾವುದು ನಮ್ಮ ಶಕ್ತಿ ಎಲ್ಲಿದೆ, ನನ್ನಿಂದ ಆಗುತ್ತಿರುವ ತ್ರುಟಿಗಳು ಯಾವುದು, ಅದನ್ನು ತಿಳ್ಕೊಳ್ಳಿಕ್ಕೆ ಸುಲಭವಾದ ರೀತಿಯಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಹೋದ ಎಪಿಸೋಡಲ್ಲಿ ನಾವು ನೋಡಿದ್ದು ಹೇಗೆ ಲವ್ ಎನರ್ಜಿಯ ಕೊರತೆಯಿಂದಾಗಿ ವ್ಲಾದಿಮಿರ್ ಯಾವುದೇ ಒಂದು ಇನ್ಸಿಡೆಂಟ್, ಯಾವುದೇ ಒಂದು ಸಂದರ್ಭ, ಯಾವುದೇ ಒಂದು ಘಟನೆಯನ್ನು ನೆನಪಿಸ್ಕೊಳ್ಳಿಕ್ಕೆ ಆಗಲ್ಲ. ಆ ಸ್ಥಿತಿಯಲ್ಲಿ ನಾವು ಇವತ್ತು ಎಷ್ಟೋ ಮನುಷ್ಯರನ್ನು ಕಾಣ್ಬೋದು. ನೀವೇ ಯಾರು ಈ ಎಪಿಸೋಡ್ ನೋಡ್ತಾ ಇದ್ದೀರೋ ಒಂದು ಬುಕ್ ಪೆನ್ ತೊಗೊಂಡು ಕೂತ್ಕೊಳ್ಳಿ. ಒಂದು 10 ನಿಮಗೆ ತುಂಬ ಪ್ರಿಯವಾದ, ಇಲ್ಲ ಸ್ವೀಟ್ ಮೆಮರೀಸ್ ಅಂತ ಹೇಳ್ಬೋದು, ಪ್ರಿಯವಾದದ್ದಲ್ಲ, ಸ್ವೀಟ್ ಮೆಮರೀಸ್, ತಕ್ಷಣ ಲವ್ ಎನರ್ಜಿ ತುಂಬಿ ತುಳುಕೋ ಹಾಗೆ ಲವ್ ಎನರ್ಜಿ ಬರುವಂತಹ ಸ್ವೀಟ್ ಮೆಮರೀಸ್ ಇರುವ ಘಟನೆಗಳು ಒಂದು 10 ಬರೆಯಿರಿ. ಹಾಗೆಯೇ ಬಿಟರ್ ಮೆಮರೀಸ್ ಅಂದರೆ ಮನಸ್ಸಿಗೆ ತುಂಬ ನೋವು ಮಾಡಿದ, ಯಾವುದು ಮರಿಲಿಕ್ಕೆ ಆಗಲ್ಲ, ಅದನ್ನು ನೆನೆಸಿದ ತಕ್ಷಣ ಮನಸ್ಸಿನಲ್ಲಿ ಅದೇ ನೋವಾಗುತ್ತೋ ಆ ಥರದ ಒಂದು 10 ಮೆಮರೀಸನ್ನು ಬರೆದು ನೋಡಿ. ಹಾಗೆಯೇ ಇದನ್ನು ಬರೀಲಿಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗ್ತಾ ಇದೆ ಅದರ ಮುಂದೆ ಅಷ್ಟು ಸಮಯ ಬರಿಬೇಕು. 1 ದಿನಕ್ಕೆ ಗೊತ್ತಾಯ್ತಾ, 10 ದಿನದ ಮೇಲೆ ನೆನಪಾಯ್ತಾ, 1 ತಿಂಗಳಾದಮೇಲೆ ಒಂದು ಮಾತು ನೆನಪು ಬಂತು, ಇದು ನಂದು ತುಂಬ ಬ್ಯೂಟಿಫುಲ್ ಮೆಮರಿ ಅಂತ ಅವತ್ತು ಬರೀರಿ ಮತ್ತು ಡೇಟ್ ಹಾಕಿ. ಇದು ಒಂದು ಲೈಫ್ ಲಾಂಗ್ ಜರ್ನಲ್ ಅಂತ ಇಟ್ಕೊಳ್ಳೋಣ. ನಮ್ಮನ್ನು ನಾವು ತಿಳ್ಕೊಳ್ಳೋದು, ಡಯಾಗ್ನೋಸಿಸ್ ಮಾಡಲಿಕ್ಕೆ, ನನ್ನಲ್ಲಾಗುವ ರೋಗಗಳೇ ಆಗಲಿ, ನನ್ನ ಜೀವನದಲ್ಲಿ ನಡೆಯುವ ಮದುವೆಯ ಡಿಲೇ ಅಂತ ಇಟ್ಕೊಳ್ಳಿ, ಜಾಬ್ ವಿಷಯ ಆಗಲಿ, ಮಕ್ಕಳಾಗದೇ ಇರುವ ವಿಷಯ ಆಗಲಿ, ಶಾರೀರಿಕ ರೋಗವಾಗಲಿ, ಮಾನಸಿಕವಾದ ಸ್ಟ್ರೆಸ್ಸಿಗೆ ಆಗಲಿ, ಕಾರಣ ಈ ಡಯಾಗ್ನೋಸಿಸ್ ರಿಸಲ್ಟೇ ಆಗಿರುತ್ತೆ. ಅದು ಹೇಗೆ ಅನ್ನೋದು ಮತ್ತೊಂದು ಎಪಿಸೋಡಲ್ಲಿ ಮಾತಾಡೋಣ. ಇವಾಗ ನೋಡೋಣ, ಯಾವಾಗ ವ್ಲಾದಿಮಿರ್ಗೆ ಸಿಹಿ ನೆನಪುಗಳ ಒಂದು ಅನುಭವ ಇಲ್ಲದೆ ತುಂಬ ಬೇಜಾರು ಮಾಡಿಕೊಂಡು ಅನಸ್ತಾಶಿಯಾಗೆ ಹೇಳ್ತಾನೆ, ನನ್ನ ಜೀವನದಲ್ಲಿ ಸಿಹಿ ನೆನಪುಗಳೇ ಇಲ್ಲ, ಅಯ್ಯೋ ಎಂಥ ಜೀವನ ನಂದು ಅಂತ ಬೇಜಾರು ಮಾಡ್ಕೊಳ್ತಾನೆ. ಆಗ ಅವಳು ಹೇಳ್ತಾಳೆ, ಇಲ್ಲ ನೀನು ಸ್ವಲ್ಪ ಸಮಾಧಾನವಾಗಿ ನೆನಪು ಮಾಡ್ಕೊ ಅಂತ ಚೆರಿ ಮರದ ಬಗ್ಗೆ ಅವನಿಗೆ ನೆನಪು ಮಾಡ್ತಾಳೆ. ಅವನು ಹೇಳ್ತಾನೆ, ಚೆರಿ ಮರದಿಂದ ಅದೆಂತ ನನಗೆ ಆನಂದ ಸಿಗ್ಲಿಕ್ಕೆ ಸಾಧ್ಯ ಅಂತ. ಆಗ ಅವಳು ಸಮಾಧಾನವಾಗಿ ಕೂತ್ಕೊಂಡು ಎಲ್ಲ ನೆನಪು ಮಾಡ್ಕೊ ಅಂತ ಹೇಳಿದಾಗ ಅವನಿಗೆ ಗಮನಕ್ಕೆ ಬರುತ್ತೆ, ಯಾವಾಗ ನಾನು ಆ ಮರ ತಂದಿದ್ದು, ಅಂದರೆ ಗಿಡವನ್ನು ತಂದಿದ್ದು, ಮರವಾಗಿ ಬೆಳೆಸಿದ್ದು ಅಂತ. ಒಂದಾನೊಂದು ಸಮಯದಲ್ಲಿ ಅವನು ಯಾವುದೋ ಶಾಪಿಂಗ್ ಮಾಡಲಿಕ್ಕೆ ಮಾಲಿಗೆ ಹೋದಾಗ ಕಾರಲ್ಲೇ ಕೂತಿರ್ತಾನೆ, ತನ್ನ ಹೆಲ್ಪರ್ಗೆ ಶಾಪಲ್ಲಿ ಹೋಗಿ ಏನೋ ತರಲಿಕ್ಕೆ ಹೇಳಿರ್ತಾನೆ. ಆಗ ಅಲ್ಲಿ ಪಾರ್ಕಿಂಗ್ ಲಾಟಿಂದ ನೋಡ್ತಾ ಇರ್ತಾನೆ, ಒಂದು ಕಡೆಗೆ ಕೆಲವು ಜನರು ಸಸಿಗಳನ್ನು ಮಾರಾಟ ಮಾಡ್ತಾಯಿದ್ರೆ ಸಸಿಗಳನ್ನು ಎತ್ಕೊಂಡು ಹೋಗ್ತಾ ಇದ್ದಾರೆ. ಕಾರ್ ಇದ್ದವರು ಕಾರಲ್ಲಿ ಹಾಕ್ಕೊಂಡು ಹೋಗ್ತಾ ಇದ್ದಾರೆ, ಕಾರ್ ಇಲ್ಲದವರು ಕೈಯಲ್ಲೇ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ನು ನೋಡ್ತಾನೆ, ಆ ಸಣ್ಣ ಸಸಿಗಳಿಗೆ ಕೆಳಗಡೆ ಮಣ್ಣು ಒಂದು ಬಟ್ಟೆನಲ್ಲಿ ಕಟ್ಟಿದೆ, ಎತ್ತಲಿಕ್ಕೆ ಸ್ವಲ್ಪ ಕಷ್ಟನೂ ಆಗ್ತಾಯಿದೆ. ಕೆಲವೊಬ್ಬರಿಗೆ ಬಟ್ಟೆ ಎಲ್ಲ ಗಲೀಜಾಗ್ತಾ ಇದ್ದರೂ ಸಹ ಆ ಒಂದು ಸಸಿಯನ್ನು ಎತ್ಕೊಂಡು ಹೋಗ್ತಿದ್ರೆ ಅವ್ರ ಮುಖದಲ್ಲಿರುವ ಕಳೆಯ ಬಗ್ಗೆ ಮಾತಾಡ್ತಾ ಇದ್ದಾಳೆ. ಅವ್ರ ಮುಖದಲ್ಲಿ ಎಂಥದೋ ಒಂದು ಆನಂದ, ಏನೋ ಒಂದು ಬೆಳೆ ಬಾಳುವ ವಸ್ತು ಕೈಗೆ ಸಿಕ್ಕಿದೆ ಅನ್ನೋಷ್ಟು ಖುಷಿಯಿಂದ ಅದನ್ನ ಹಿಡ್ಕೊಂಡು, ಓ ಅಲ್ಲಿ ಕೊಡ್ತಾ ಇದ್ರೆ ತೊಗೊಂಡು ಬಂದೆ ಅಂತ ಹೇಳೋ ಥರ ಒಬ್ರಿಗೊಬ್ರು ಮಾತಾಡಿಕೊಂಡು ಆ ಗಿಡನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಸಸಿಯನ್ನು, ಸಸಿ ಅಂದರೆ ಇಟ್ಸ್ ಜಸ್ಟ್ ಸ್ಮಾಲ್ ಸ್ಯಾಪ್ಲಿಂಗ್ಸ್ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ, ಇಂಥ ಒಂದು ಮಣ್ಣು ತುಂಬಿದ, ಸರಿಯಾಗಿ ಒಂದು ಪಾಟಡು ಅಲ್ಲ ಅದು, ಅಂತ ಒಂದು ಸಣ್ಣ ಒಂದು ಗಿಡ ಕೈಯಲ್ಲಿ ಬಂದರೆ ಅಷ್ಟು ಖುಷಿ ಸಿಕ್ಕತ್ತಾ, ಏನಿದು, ಇಂಥದ್ರಲ್ಲಿ ಏನು ಖುಷಿ ಪಡ್ತಾ ಇದ್ದಾರೆ ಇವರು ಅಂತ. ಆಗ ಅವರ ಹೆಲ್ಪರ್ ಬರ್ತಾರೆ, ಡ್ರೈವರು, ಕಾರಲ್ಲಿ ಕೂತ್ಕೊಂಡ್ಮೇಲೆ ಅವ್ರು ಹೇಳ್ತಾರೆ, ಒಂದು 5 ನಿಮಿಷ ಇರು, ನಾನು ಅಲ್ಲಿ ಹೋಗಿ ನೋಡ್ಕೊಂಡು ಬರ್ತೀನಿ ಅಂತ. ಹೋಗಿ ನೋಡ್ತಾರೆ, ಎಲ್ಲ ನೋಡಿದರೆ ಬೇರೆ ಬೇರೆ ಗಿಡಗಳು ಅಲ್ಲಿ ಮಾರಾಟಕ್ಕಿರುತ್ತೆ. ಅವರು ಅಲ್ಲಿಂದ 3 ಚೆರಿ ಟ್ರೀಸನ್ನ ತೊಗೊಳ್ತಾರೆ, ತಮ್ಮ ಫಾರ್ಮ್ ಹೌಸಲ್ಲಿ ಹಾಕೋಣ, ಹಣ್ಣು ಬಿಡೋ ಇದು ಅಂತ, ಕಾಯಿ ಬಿಡುತ್ತೆ, ಚೆನ್ನಾಗಿರುತ್ತೆ ಅಂತ. ಸೊ 3 ಚೆರಿ ಸ್ಯಾಪ್ಲಿಂಗ್ಸ್ ತೊಗೊಳ್ತಾರೆ. ತೊಗೊಂಡು ಕಾರ್ ಹತ್ರ ಬಂದು ಇನ್ನೇನು ಡಿಕ್ಕಿನಲ್ಲಿ ಇಡಬೇಕು ಅನ್ನೋಷ್ಟರಲ್ಲಿ ಡ್ರೈವರ್ ಹೇಳ್ತಾನೆ, ಸರ್ ಈ ಒಂದು ಮರದ ಬೇರು ನೋಡಿ ಸರ್, ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ, ಇದು ಬದುಕಲ್ಲ ಸರ್, ಇದು ಸರಿಯಾಗಿ ಬೆಳೆಯಲ್ಲ ಇದು ಅಂತ ಹೇಳ್ತಾನೆ. ಓ ಹಾಗಾ, ಇದು ನಂಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಅದನ್ನು
ಕಾರಲ್ಲಿ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ಫಾರ್ಮ್ ಹೌಸಲ್ಲಿ ಇನ್ನೇನು ಆ ಮರಕ್ಕೆ ಎಲ್ಲ ಅನುಕೂಲ ಮಾಡಿ ಮಣ್ಣು ಹಾಕಿ ಮಾಡುವಾಗ ಯಾವ ಮರದ ಕಟಿಂಗ್ಸ್ ತುಂಬ ಶಾರ್ಟ್ ಆಗಿದೆ, ಇದು ಬೆಳೆಯಲ್ಲ ಅಂತ ಹೇಳಿರ್ತಾರೋ ಅದರ ಕಡೆಗೆ ಅವನ ಗಮನ ಹೆಚ್ಚು ಹೋಗುತ್ತೆ. ಇದನ್ನು ಉಳಿಸ್ಬೇಕು, ಇದನ್ನು ಬದುಕಿಸ್ಕೊಳ್ಬೇಕು ಅಂತ ಇನ್ನೂ ಚೆನ್ನಾಗಿ ಹೆಚ್ಚೆಚ್ಚು ಮಣ್ಣು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಟಚ್ ಮಾಡೋದೆಲ್ಲ ಮಾಡಿ, ಆದಷ್ಟು ಅದಕ್ಕೆ ಇನ್ನೂ ಸ್ವಲ್ಪ ಹೆಚ್ಚಿನ ಗೊಬ್ಬರ ಹಾಕಿ ನಾವು ಮಾಡ್ತೀವಲ್ವ. ಯಾವುದೋ ಒಂದು ಸಣ್ಣ ಗಿಡ ತಂದಾಗ ಚೆನ್ನಾಗಿ ಬೆಳೆಯಲ್ಲ ಅಂದರೆ ಇನ್ನೂ ಸ್ವಲ್ಪ ಹೆಚ್ಚಿನ ಆರೈಕೆ. ನಾವು ಅಂದ್ಕೊಳ್ತೀವಿ ಹೇಗೆ ನನ್ನ ಶರೀರಕ್ಕೆ ಹೆಚ್ಚು ಊಟ ಕೊಟ್ಟರೆ ನನಗೆ ತೃಪ್ತಿನೋ, ಹಾಗೆ ಮರಗಳಿಗೆ ಗಿಡಗಳಿಗೆ ಹೆಚ್ಚಿನ ಫರ್ಟಿಲೈಸರ್ ಹಾಕಿದರೆ, ಗೊಬ್ಬರ ಹಾಕಿದರೆ ಚೆನ್ನಾಗಿ ಬೆಳೆಯುತ್ತೆ ಅಂತ. ಸೊ ಅಜ್ಞಾನದಿಂದ ಅವನು ಗೊಬ್ಬರವನ್ನು ಹೆಚ್ಚು ಹಾಕ್ತಾನೆ. ಆವಾಗ ಅನಸ್ತಾಶಿಯಾ ಹೇಳ್ತಾಳೆ, ನೀನೇನೋ ಅಲ್ಲಿ ಅದು ಬೆಳೀಲಿ ಅನ್ನೋ ಉದ್ದೇಶದಿಂದ ಹಾಕ್ತಾಯಿದ್ದೆ, ಆದರೆ ಅದರಿಂದ ಅದಕ್ಕೆ ಎಷ್ಟು ನೋವಾಯಿತು ಗೊತ್ತಾ. ಕೆಮಿಕಲ್ ಅಂತಂದರೆ ಉರಿ, ಔಷಧಿ. ಅದರಿಂದ ಅದು ಆಲ್ರೆಡಿ ಏನು ಸಾಯ್ತಾ ಇತ್ತಲ್ವ, ಅದರಲ್ಲಿಂದ ಒಂದೆರಡು ಕೊಂಬೆಗಳು ಹಾಗೆ ಸುಟ್ಟು ಮುರಿದೋಯ್ತು. ಆದರೆ ಆ ಗಿಡ ಹಾಗೆ ಬೆಳೀತು. ಮಿಕ್ಕೆಲ್ಲ ಗಿಡಗಳು ಬೆಳೆದ್ರೂ ನಿನ್ನ ಹೆಚ್ಚಿನ ಗಮನ ಈ ವೃಕ್ಷದ ಮೇಲೇ ಇರ್ತಾಯಿತ್ತು. ನೀನು ಯಾವಾಗ ಫಾರ್ಮ್ ಹೌಸ್ ವಿಸಿಟ್ ಮಾಡ್ತಾ ಇದೆಯೋ ಆಗ ಅದನ್ನು ಮುಟ್ಟಿ ನೋಡಿ ಬೆಳೆದಿದೆಯಾ ಇಲ್ಲ ಏನಾಗಿದೆ ಅಂತ ಬಂದ ತಕ್ಷಣ ಮೊದಲು ಅಲ್ಲಿಗೆ ಹೋಗ್ತಾ ಇದ್ದೆ. ಫಾರ್ಮ್ ಹೌಸಲ್ಲಿ ಕಾರ್ ಪಾರ್ಕ್ ಮಾಡಿ ಮನೇಲಿ ಹೋದಾಗ ಮೊದಲು ಈ 3 ಗಿಡಗಳು ಏನಾಗಿದೆ ನೋಡೋಣ ಅಂತ. ಆಗ ನೀನು ಹೆಚ್ಚು ಪ್ರೀತಿ ಅನ್ನಲ್ಲ, ಇದನ್ನು ನಿನ್ನ ಗಮನವನ್ನು ನೀನು ಈ ವೃಕ್ಷಕ್ಕೆ ಕೊಡ್ತಾ ಇದ್ದೆ. ಅಷ್ಟು ಮಾತ್ರಕ್ಕೆ ಅವನು ಹೇಳ್ತಾನೆ, ಇದುವೇ ಪ್ರೀತಿನಾ? ಅವಳು ಹೇಳ್ತಾಳೆ, ಹಾಂ. ಯಾವ ಎಕ್ಸ್ಪೆಕ್ಟೇಷನ್ ಇಲ್ಲದೆ ನೀನು ಸುಮ್ಮನೆ ಆ ಗಿಡನ ಮುಟ್ಟಿದರೆ ಅದು ನಿನಗೆ ಲವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡ್ತಾಯಿತ್ತು. ನೇಚರ್ಗೆ ಇನ್ನೇನು ಬೇಕಿಲ್ಲ, ಇಷ್ಟೇ ಸಾಕು. ಅದು ಕಾಸ್ಮಿಕ್ ಲವನ್ನು ತಗೊಂಡು ಯಾರು ತನ್ನನ್ನು ಈ ಥರ ಆರೈಕೆ ಮಾಡ್ತಾಯಿದ್ದೋ ಅವರಿಗೆ ಕೊಡಲಿಕ್ಕೆ ಅದರ ಒಂದೇ ಒಂದು ಉದ್ದೇಶ ಆಗಿರುತ್ತೆ. ಭೂಮಿಯಿಂದನೂ ಕಾಸ್ಮಿಕ್ ಎನರ್ಜಿ ತಗೊಳುತ್ತೆ, ಆಕಾಶದಿಂದನೂ ಯೂನಿವರ್ಸಲ್ ಎನರ್ಜಿ ತಗೊಂಡು ಲವ್ ಎನರ್ಜಿ ಕ್ರಿಯೇಟ್ ಮಾಡಿ ನಿನಗೆ ಅದು ಕೊಡ್ತಾ ಇರುತ್ತೆ ಅಂತ. ಅವನಿಗೆ ಆಶ್ಚರ್ಯ ಆಗುತ್ತೆ. ಒಂದು ಚೆರಿ ವೃಕ್ಷ ನನಗೆ ನನ್ನ ಜೀವನಕ್ಕೆ ಸಾರಿ ಹೋಗುವಷ್ಟು ಪ್ರೀತಿಯನ್ನು ಒಂದು ಚೆರಿ ವೃಕ್ಷ ಕೊಡುತ್ತಾ ಅಂದರೆ ಹೌದು ಅಂತ ಹೇಳ್ತಾಳೆ. ಅದು ಹೇಗೆ ಅಂತ ಕೇಳ್ತಾನೆ. ಆಗ ಅವಳು ಇನ್ನೂ ವರ್ಣಿಸುತ್ತಾ ಎಷ್ಟೋ ವಿಷಯಗಳು ವ್ಲಾದಿಮಿರ್ಗೆ ಆ ಚೆರಿ ವೃಕ್ಷದ ವಿಷಯವಾಗಿ ಇನ್ನೇನೋ ಹೇಳ್ತಾಳೆ. ಅವಳು ಹೇಳ್ತಾಳೆ, ಯಾವಾಗ ಮನುಷ್ಯ ಮತ್ತು ವೃಕ್ಷಗಳು ಡೈರೆಕ್ಟ್ ಕಾಂಟ್ಯಾಕ್ಟಿಗೆ ಬರ್ತಾರೋ ಆಗ ಅವಳು ಹೇಳ್ತಾ ಇದ್ದಾಳೆ, ಯೂನಿವರ್ಸೇ ಒಂದು ಕ್ರಿಯೇಟ್ ಮಾಡುತ್ತೆ, ಒಂದು ಸ್ಪೇಸ್ ಆಫ್ ಲವ್ ಅಂತ ಅದಕ್ಕೆ ಅವಳು ಹೆಸರು ಹೇಳ್ತಾ ಇದ್ದಾಳೆ. ಸ್ಪೇಸ್ ಆಫ್ ಟ್ರೂ ಲವ್ ಅಂತ ಹೇಳ್ತಾಳೆ. ಅಂದರೆ ನಿಜವಾದ ಅಮೂಲ್ಯವಾದ ನಿಷ್ಕಲ್ಮಶವಾದ ಪ್ರೀತಿಯ ಒಂದು ಸ್ಪೇಸ್, ಒಂದು ವಲಯವನ್ನೇ ಆ ವೃಕ್ಷ ಕ್ರಿಯೇಟ್ ಮಾಡುತ್ತೆ, ಯೂನಿವರ್ಸ್ ಕ್ರಿಯೇಟ್ ಮಾಡುತ್ತೆ. ಯಾವಾಗ ಅಂದರೆ ಒಂದು ಮನುಷ್ಯ ಮತ್ತು ಒಂದು ವೃಕ್ಷ ಟಚ್ಚಲ್ಲಿ ಬಂದರೆ ಮಾತ್ರನೇ ಅಷ್ಟೇ. ಹೀಗಾಗಿ ನಾವು ಬಾಲ್ಕನಿಯಲ್ಲಿ ಬೆಳೆಸ್ತಾ ಇದ್ದೀವ, ಟೇಬಲ್ ಮೇಲೆ ಇಟ್ಕೊಂಡು ಬೆಳೆಸ್ತಾ ಇದ್ದೀವ, ಅದು ಯಾವುದಕ್ಕೂ ಲೆಕ್ಕಕ್ಕೆ ಬರಲ್ಲ. ನೀನು ಬೆಳೆಸ್ತಾ ಇದೆಯಾ, ನೀನೊಂದು ಟಚ್ಚಲ್ಲಿ ಇದೆಯಾ ಅಂದ್ರೇ ಸಾಕು, ಅಲ್ಲಿ ಲವ್ ಎನರ್ಜಿ. ಅದಕ್ಕೆ ನೋಡಿ, ಒಂದು ಸಣ್ಣ ಹೂ ಬಿಟ್ಟರೂ ಖುಷಿನೇ ಕೊಡುತ್ತೆ. ಯಾವ ಮೂರ್ಖನೂ ಅನ್ನಲ್ಲ, ಹೂವು ತಾನೇ ಏನಂತ ಖುಷಿ ಪಡೋ ವಿಷಯ ಅಂತ ಯಾರೂ ಅನ್ನಲ್ಲ. ನಿಜವಾಗ್ಲೂ ಹೂವನ್ನು ಗಮನಿಸಿದರೆ ಒಂದು ಹುಲ್ಲು ಬೆಳೆದರೂ ಸಹ ನಮ್ಮ ಗಮನ ಹೋಗಿ ಅಯ್ಯೋ ಇಷ್ಟರಲ್ಲೇ ಒಂದು ಹುಲ್ಲು ಬೆಳೆದಿದೆಯಲ್ಲ ಅಂತ ಒಂದು ಖುಷಿ ಕೊಡುತ್ತೆ. ಬಿಕಾಸ್ ದೆರ್ ಈಸ್ ಲವ್ ಎನರ್ಜಿ. ಆ ಸ್ಪೇಸಲ್ಲಿ ಲವ್ ಎನರ್ಜಿ ತುಂಬಿಕೊಂಡಿರುತ್ತೆ. ಹಾಗೆಯೇ ಅವಳು ಮುಂದೆ ಹೇಳ್ತಾಳೆ, ನೋಡು ನೀನು ಯೋಚನೆ ಮಾಡಿ ನೋಡು, ಯಾಕೆ ಅಂದರೆ ನಾನು ಯಾಕೆ ಮನುಷ್ಯನು ಭೂಮಿಗೆ ಹತ್ತಿರವಾಗಿರಬೇಕು, ಬೆಳೆಯನ್ನು ಬೆಳೆಸೋದು, ಹಣ್ಣು ತರಕಾರಿಯನ್ನು ಬೆಳೆಸೋರಿಗೆ ನಾನು ಯಾಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ ಅಂದರೆ ನಿನಗೆ ಇವಾಗ ಗೊತ್ತಾಗ್ಬೋದು. ಅವರು ಎಷ್ಟು ಹೊತ್ತು ಪ್ರಕೃತಿಗೆ ಹತ್ತಿರವಾಗಿರ್ತಾರೋ ಅಲ್ಲಿಂದ ಲವ್ ಎನರ್ಜಿ, ಆ ಸ್ಪೇಸೇ ಲವ್ ಇಂದು ತುಂಬಿಕೊಳ್ತಾ ಹೋಗ್ಬಿಡುತ್ತೆ. ಅವರಿಗೆ ಮಾತ್ರ ಅಲ್ಲ, ಇಡೀ ಸ್ಪೇಸ್ ಕವರ್ ಮಾಡ್ತಾ ಹೋಗ್ತಾರೆ. ಸೊ ಎಷ್ಟು ಹೆಚ್ಚು ಹೆಚ್ಚು ಮರಗಿಡಗಳನ್ನು ಮಾಡ್ತೀವೋ ಅಷ್ಟು ಭೂಮಿ ಮೇಲೆ ಲವ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಮನುಷ್ಯನಿಗೆ ಬೇಕಾಗಿರೋದು ಒಂದೇ. ವ್ಲಾಡಿಮಿರ್ಗೆ ಹೇಳ್ತಾರೆ, ವ್ಲಾಡಿಮಿರ್ ಪ್ಲೀಸ್ ಇದನ್ನೇ ತಿಳ್ಕೊ, ಎಲ್ಲ ಮಾತಿನ ಅರ್ಥ ಒಂದೇ. ಏನಂದರೆ ನೀನು ಜಸ್ಟ್ ಒಂದು ಸಣ್ಣ ಸ್ಯಾಪ್ಲಿಂಗ್ ನೋಡ್ಕೊಳ್ಳೋದ್ರಿಂದ, ಅದು ಯಾವ ಸ್ಯಾಪ್ಲಿಂಗ್ ಅಂತ ಹೇಳ್ತಾಳೆ, ಅಂತೆಂಥದ್ದಲ್ಲಪ್ಪ, ಅದು ಸೈಬೇರಿಯನ್ ಚೆರಿ ಟ್ರೀ ಅಂತ ಹೇಳ್ತಾಳೆ. ಸೈಬೇರಿಯನ್ ಚೆರಿ ಟ್ರೀ, ಅದಕ್ಕೆ ಇರುವ ಶಕ್ತಿ ಏನು, ಅಗಾಧವಾದ ಶಕ್ತಿ. ಹೇಗೆ ಸೆಡಾರ್ ವೃಕ್ಷದ ಬಗ್ಗೆ ಹೇಳ್ತಾಳಲ್ಲ, ಅದೇ ರೀತಿ ಈ ವೃಕ್ಷದ ಬಗ್ಗೆನೂ ಹೇಳ್ತಾಳೆ. ಸೊ ಮೊದಲಿಗೆ ಫಸ್ಟ್ ಬುಕ್ ಓದುವಾಗ ಸೆಡಾರ್ ವೃಕ್ಷದ ಬಗ್ಗೆ ಹೇಳುವಾಗ ನಾವು ತಿಳಿದಿದ್ದೇನು ಅಂದರೆ, ಸೆಡಾರ್ ವೃಕ್ಷದಲ್ಲಿ ಏನೋ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ ಇದೆ, ಅಪಾರವಾದ ಶಕ್ತಿ ಇದೆ, ಅದಕ್ಕೆ ಸಾಟಿಯಾದದ್ದು ಇನ್ಯಾವುದೂ ಇಲ್ಲ. ಬಟ್ ಬೇರೆ ಎಲ್ಲ ವೃಕ್ಷಗಳಲ್ಲಿ, ಗಿಡಗಳಲ್ಲಿ, ಮರಗಳಲ್ಲಿ, ಹುಲ್ಲಲ್ಲಿ ಎಲ್ಲದರಲ್ಲೂ ಶಕ್ತಿ ಇದೆ. ಅದನ್ನು ಮತ್ತೆ ಇನ್ನೂ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್. ನಾನು ಖಂಡಿತವಾಗ್ಲೂ ಈ ಚಾಪ್ಟರನ್ನು ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಡಬೇಕು ಅಂತ ಬಯಸ್ತಾ ಇದ್ದೇನೆ. ಬಿಕಾಸ್ ತುಂಬ ತುಂಬ
ಅದ್ಭುತವಾದ ವಿಷಯಗಳಿದೆ. ನಾವು ಯಾವುದನ್ನು ಕಂಪ್ಲೀಟ್ಲಿ ನೆಗ್ಲೆಕ್ಟ್ ಮಾಡ್ತೀವೋ, ನಮಗೆ ಯಾವುದು ಅದು ವಿಶೇಷ ಅನಿಸೋದೇ ಇಲ್ಲವೋ, ನಮ್ಮ ಆ ಪ್ರತಿಯೊಂದು ಆ್ಯಕ್ಟ್, ಪ್ರತಿಯೊಂದು ಕೃತ್ಯ ಅದಕ್ಕೆ ಎಷ್ಟು ಮಹತ್ವ ಇದೆ ಯಾವಾಗ ನಾವು ಪ್ರಕೃತಿಯ ಜೊತೆಲಿರ್ತೀವೋ. ಸೊ ವ್ಲಾದಿಮಿರ್ಗೆ ನೆನಪಿಸ್ತಾ ಇದ್ದಾಳೆ, ನೀನು ನೋಡು, ನೀನು ಗಿಡವನ್ನು ನೆಡುವಾಗ ಅದರಲ್ಲಿ ಇರುವ ಬೇರುಗಳೆಲ್ಲ ಹೀಗೆ ಒಂದಕ್ಕೊಂದು ಸುತ್ತಕೊಂಡಿತ್ತು, ಟ್ವಿಸ್ಟೆಡ್ ಆಗಿತ್ತು. ನೀನು ಮತ್ತೆ ಸುಡುವ ಫರ್ಟಿಲೈಸರ್ ಹಾಕಿದರೂ ಸಹ ಆ ಮರ ನಿನ್ನ ಪ್ರೀತಿಯನ್ನು ತಗೊಂಡು ನಿನಗೆ ಮತ್ತೆ ಪ್ರೀತಿ ಕೊಡಲಿಕ್ಕಾಗಿ ತನ್ನನ್ನು ಗಟ್ಟಿಯಾಗಿ ನಿಲ್ಲಿಸ್ಕೊಳ್ಳುತ್ತೆ. ಸುಟ್ಟು ಭಸ್ಮ ಆಗಲ್ಲ, ಸತ್ತು ಹೋಗಲ್ಲ ಅದು. ನಾನು ನಿಂತ್ಕೊಳ್ಬೇಕು, ಇವನಿಗೆ ಪ್ರೀತಿ ಕೊಡಬೇಕು, ಇವನು ಇಷ್ಟು ಪ್ರೀತಿ ಕೊಡ್ತಾ ಇದ್ದಾನೆ, ಇವನಿಗೆ ಇನ್ನೂ ಪ್ರೀತಿ ಕೊಡಬೇಕು ಅಂತ ಆ ರೂಟ್ಸ್ ಇಲ್ಲದೇ ಇದ್ದರೂ ಆ ಫರ್ಟಿಲೈಸರ್ ಹಾಕಿದರೆ ಒಂದು ರೆಂಬೆಯನ್ನು ಬಾಡಿಸಿ, ಅಂದರೆ ಈ ಎನರ್ಜಿನ ಸೇವ್ ಮಾಡ್ಕೊಳ್ಬೇಕು. ಬದುಕಿರುವ ಉಸಿರನ್ನು ಹಿಡ್ಕೊಂಡು ಇದರ ಅವಶ್ಯಕತೆ ಇಲ್ಲ, ಇದನ್ನು ಬೆಳೆಸ್ಬಿಡೋಣ, ಇದು ಒಂದು ಟೊಂಗೆ ಹೋಯಿತು ಅಂದರೆ ನನ್ನ ಮರ ನಿಂತ್ಕೊಳ್ಳೋಕ್ಕೆ ನನಗೆ ಸಾಧ್ಯತೆಗಳಿದೆ ಅಂತ ತನ್ನ ಮರವನ್ನು ಬಲಿ ಕೊಡುತ್ತೆ, ಅಂದರೆ ಸ್ಯಾಕ್ರಿಫೈಸ್ ಮಾಡುತ್ತೆ. ಅವನು ಹೇಳ್ತಾನೆ, ಹೌದು ಒಂದು ತುಂಬ ಬ್ಯೂಟಿಫುಲ್ ಇತ್ತಪ್ಪ, ಅದರಲ್ಲಿ ಎಷ್ಟೊಂದು ಎಲೆಗಳಿತ್ತು, ಅದು ಫಸ್ಟ್ ಅದೇ ಬಾಡ ಹೋಯಿತು. ಈ ಖಾಲಿ ಇದ್ದಿದ್ದ ಬ್ರಾಂಚಸ್ಸು ಗಟ್ಟಿಯಾಗಿ ನಿಂತ್ಕೊಂಡಿತ್ತು. ಅವಳು ಹೇಳ್ತಾಳೆ, ಯಾಕೆಂದರೆ ಅಲ್ಲಿ ಬರುವ ಎಲೆಗಳಿಗೆ ಹೆಚ್ಚು ಶಕ್ತಿ ಹೋಗ್ತಾ ಇತ್ತು, ಅದು ಅಲ್ಲಿ ಹೋಗಬಾರ್ದು, ಇದು ಇನ್ನೂ ಮುಂದೆ ಬೆಳೀಲಿಕ್ಕೆ ಇದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಅದು ಸ್ಯಾಕ್ರಿಫೈಸ್ ಮಾಡ್ತು. ತನ್ನ ಶರೀರದ ಒಂದು ಭಾಗವನ್ನು ನಿನ್ನಗಾಗಿ, ನೀನು ಕೊಡ್ತಿರುವ ಪ್ರೀತಿಗೆ ಮತ್ತೆ ರಿವರ್ಸ್ ಆಗಿ ಇನ್ನೂ ಹೆಚ್ಚಿನ ಪ್ರೀತಿ ಕೊಡಬೇಕು ಅಂತ ಮಾಡಿತು ಅಂತ. ಅಯ್ಯೋ, ಇದೆಲ್ಲ ಹೀಗೂ ಉಂಟಾ ಅಂತ ಕೇಳ್ತಾನೆ. ಅವಳು ಹೇಳ್ತಾಳೆ, ಇಷ್ಟೇ ಅಲ್ಲ, ಇನ್ನೂ ಇದೆ ವಿಚಾರ ನೋಡು. ಅವಳು ಹೇಳ್ತಾಳೆ, ಯಾವಾಗ ಎಲೆಗಳು ಮತ್ತು ಹೂಗಳು ಬರುತ್ತೋ, ಆ್ಯಕ್ಚುಲಿ ಆ ಮರ ನೀನು ಒಂದೊಂದು ಎಲೆನ ನೋಡಿದಾಗ, ಅಯ್ಯೋ ಏನು ಎಲೆನೇ ಇದ್ದಿಲ್ಲ, ಇದರಲ್ಲೊಂದು ಎಲೆ ಬಂತಲ್ಲ ಅಂತ ನೀನು ಎಷ್ಟು ಲವ್ ಕೊಡ್ತೀಯಲ್ಲ, ಎಲ್ಲಿಂದ ಬಂತು ನಿನ್ನಲ್ಲಿ ಈ ಪ್ರೀತಿ, ನೀನೇನು ಇಷ್ಟಪಟ್ಟು ಬೆಳೆಸಿದ್ದಲ್ವಲ್ಲ. ಬಿಕಾಸ್ ಅಲ್ಲಿ ಸ್ಪೇಸ್ ಆಫ್ ಲವ್, ತನ್ನಿಂದ ನಿನಗೆ ಬರೀ ಲವ್ ಕೊಡ್ತಾ ಇದೆ. ಸೊ ಒಂದು ಸಣ್ಣ ಒಂದು ಚೆರಿ ವೃಕ್ಷ ನಿನಗೆ ಅಂತಹ ಒಂದು ವಲಯವನ್ನು, ಅಂಥ ಸ್ಪೇಸನ್ನು ತಯಾರು ಮಾಡಲಿಕ್ಕೆ ತನ್ನನ್ನು ಕಂಪ್ಲೀಟ್ ಜೀವನ ಪರ್ಯಂತ ಅದರದ್ದು ಉದ್ದೇಶ ಅದೊಂದೇ ಆಗಿತ್ತು. ಆಗ ಅವಳು ಹೇಳ್ತಾಳೆ, ನೋಡು, ನಿನಗೆ ನೆನಪಿದೆಯಾ, ಅದು ಕಷ್ಟಪಟ್ಟು ನಿನಗಾಗಿ ಹೂವು ಹಣ್ಣುಗಳನ್ನು ಬಿಡ್ತಾ ಇತ್ತು, ನೆನಪಿದೆಯಾ ನಿನಗೆ ಅಂತ. ಹಾಂ, ನೆನಪು ಬಂತು ನೀನು ಹೇಳ್ತಾ ಇದ್ರೆ ಅಂತ ಹೇಳ್ತಾನೆ. ನನಗೂ ತುಂಬ ಖುಷಿಯಾಗಿತ್ತು, ಒಣಗೋಗುತ್ತೆ ಅಂದ್ಕೊಂಡಿರೋ ಗಿಡದಲ್ಲಿ ಚೆರಿಗಳು ಬಿಟ್ಟಿತ್ತು, ನೀನು ಅದನ್ನು ತಿಂದಿದ್ದೆ ಅಂತ ಹೇಳ್ತಾಳೆ. ಹೌದು, ನನ್ನ ವೃಕ್ಷದಲ್ಲಿ ಬಿಟ್ಟಿರೋ ಹಣ್ಣಲ್ಲ ಅಂತ ಖುಷಿಯಿಂದ ನಾನು ತಿಂದದ್ದು ನೆನಪಾಯಿತು ನನಗೆ. ಆಗ ಅವಳು ಹೇಳ್ತಾಳೆ, ಅದಾದಮೇಲೆ ಇನ್ನೇನು ಅದು ಕಾಯಿಗಳನ್ನ ಬಿಡೋ ಸೀಸನ್ ಶುರು ಆಗ್ತಾ ಇರುತ್ತೆ, ನೀನು ಆವಾಗ ಕಾಯಿ ತಿಂದಿರ್ತೀಯ, ಅವಾಗ ಅಂದ್ಕೊಳ್ತೀಯ ಇಲ್ಲ ಸ್ವಲ್ಪ ದಿನ ಹೋಗಲಿ, ಇನ್ನೂ ಚೆನ್ನಾಗಿ ಹಣ್ಣುಗಳು ಬಿಡುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ನೀನು ಸ್ವಲ್ಪ ದಿನದಲ್ಲೇ ಮತ್ತೆ ಆ ಶಿಪ್ಪಲ್ಲಿ ಎಲ್ಲಿ ಹೋಗೋದು ಬರುತ್ತೆ, ಲಾಂಗ್ ಪೀರಿಯಡು. ಸೊ ನೀನು ಹೋಗಿಬಿಟ್ಟೆ. ಅವನು ಹೇಳ್ತಾ, ಹಾಂ ಹೌದು, ನೆನಪು ಬಂತು ನನಗೆ ಅಂತ. ಆದರೆ ನೀನು ಅಲ್ಲಿಂದ ವಾಪಸ್ ಬಂದ ತಕ್ಷಣ ಮಾಡಿದ ಕೆಲಸ ಏನು ಗೊತ್ತಾ? ಫ್ಯಾಮ್ಲಿನ ಮೀಟ್ ಮಾಡೋಕ್ಕೆ ಹೋಗಲಿಲ್ಲ ನೀನು, ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟು ಮೊದಲು ಈ ಗಿಡ ಹೇಗೆ ಏನಾಯಿತೋ ಏನೋ, ಇಷ್ಟು ದಿನ ಬಿಟ್ಟೋಗಿದ್ದೆ, ಆರೈಕೆ ಆಗಿದೆಯಾ ಇಲ್ಲ ಅಂತ ಅಂದ್ಕೊಂಡು ಓಡಿ ಹೋದೆ. ಅಂದರೆ ಲವ್ ಎನರ್ಜಿ ಇದ್ದಲ್ಲಿ ನೀನು ಕನೆಕ್ಟ್ ಆಗ್ತೀಯಾ. ಅವ್ನು ಹೇಳ್ತಾನೆ, ಹೌದು, ನನಗೆ ಇದೇ ವಿಚಾರ ಬಂತು, ಒಣಗೋಗಿದ್ದೇನೆ ಅಂದ್ಕೊಂಡಿದ್ದೆ, ಯಾಕೆಂದರೆ ಅದು ಸತ್ತು ಬದುಕ್ತಾ ಇತ್ತಲ್ಲ. ಆದರೆ ಅಲ್ಲಿ ಹೋಗಿ ನೋಡಿದಾಗ ಸುಂದರವಾದ 3 ಚೆರಿ ಹಣ್ಣುಗಳು ರೆಡಿಯಾಗಿದೆ ತಿನ್ನಲಿಕ್ಕೆ. ತುಂಬ ಖುಷಿಯಾಯಿತು ನನಗೆ, ಇದು ಬದುಕಿತು, ಹಣ್ಣುಗಳನ್ನ ಬಿಡ್ತಾ ಇದೆ ಅಂತ. ಆಗ ನೀನೇನು ಮಾಡಿದೆ ಅಂದರೆ, ಆ್ಯಕ್ಚುಲಿ ಇವನು ಟ್ರಾವೆಲ್ ಮುಗಿಸ್ಕೊಂಡು ಬಂದಮೇಲೆ ಚೆರಿ ಹಣ್ಣುಗಳನ್ನು ಪರ್ಚೇಸ್ ಮಾಡಿಕೊಂಡು ಹೊರಗಡೆಯಿಂದ ತಿನ್ಕೊಂಡೇ ಬಂದಿರ್ತಾನೆ. ಸೊ ಅದು ತಿನ್ಕೊಂಡೇ ಮನೆಗೆ ಎಂಟ್ರಿ ಮಾಡಿದ್ದಾನೆ, ತಿನ್ಕೊಂಡೇ ಈ ವೃಕ್ಷದ ಹತ್ರನೂ ಬಂದಿದ್ದಾನೆ. ಅವಳು ಹೇಳ್ತಾಳೆ, ನೋಡು ಅಂದರೆ ನೋಡಿ, ಇವಳಿಗೂ ಅದು ಕಾಣಿಸ್ತಾ ಇದೆ, ಕಂಪ್ಲೀಟ್ಲಿ ಅಲ್ಲಿ ನಡೆದಿರೋದೆಲ್ಲ ಹೇಳ್ತಾ ಇದ್ದಾಳೆ. ನೀನು ಅಷ್ಟೇ ಅಲ್ಲ, ತಿನ್ಕೊಂಡು ಆ ಬೀಜವನ್ನು ಉಗಿತಾನೆ ಬಂದಿದ್ದೆ ನೀನು ಆ ಮರದ ಹತ್ರ. ಅವನು ಹೇಳ್ತಾನೆ, ಕರೆಕ್ಟ್ ನೆನಪಾಯಿತು ನೀನು ಹೇಳ್ತಾ ಇದ್ರೆ ಅಂತ. ನೀನೇನು ಮಾಡಿದೆ ಅಂದರೆ, ಆಗ ನಾನು ಅಲ್ಲಿ ನೋಡಿದ್ದು ತಿಂತಾ ಇದ್ನಲ್ವ, ಅದೇ ಒಂದು ಕೈಯಿಂದ ಇನ್ನೊಂದು ಹಣ್ಣನ್ನು ಕಿತ್ತಿ ತಿಂದೆ. ಈಗ ಮಾರ್ಕೆಟಿಂದ ಬಂದಿರೋ ಆರ್ಟಿಫಿಷಿಯಲಿ ಸ್ವೀಟನ್ಡ್ ಹಣ್ಣುಗಳನ್ನು ತಿನ್ನುವಾಗ ಮತ್ತು ನಾವು ಬೆಳೆಸಿರುವ ಹಣ್ಣುಗಳು ತಿನ್ನುವಾಗ ಅಜಗಜಾಂತರ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ. ನಾವು ಕಂಪೇರು ಮಾಡ್ತೀವಿ, ಅದು ಇದೆಷ್ಟು ರುಚಿಯಾಗಿದೆ, ಇದು ರುಚಿಯಾಗಿಲ್ಲ ಅಂತ. ಅದರಲ್ಲಿ ಆರ್ಟಿಫಿಷಿಯಲ್ ಸ್ವೀಟ್ನರ್ ಹಾಕಿದ್ದಾರೆ ಅನ್ನೋದು ನಮ್ಮ ಗಮನಕ್ಕೆ ಬರಲ್ಲ. ಬಂದರೂ
ನಾವು ಅದನ್ನೇ ಇಷ್ಟಪಡ್ತೇವೆ ವಿನಃ ನನ್ನ ಮರದಲ್ಲಿ ಬೆಳೆದಿರುವ ಹಣ್ಣುಗಳನ್ನು ನೋಡಿ ಆನಂದಿಸುತ್ತೇವೆ. ತಿನ್ನಲಿಕ್ಕೆ ಅದು ಅಷ್ಟು ರುಚಿ ಇಲ್ಲ ಅಂತ ಗೊತ್ತಿರುತ್ತೆ. ಇವನೇನು ಮಾಡ್ತಾನೆ, ಆಗ ಆ 3 ಚೆರಿ ಹಣ್ಣುಗಳಲ್ಲಿ ಒಂದನ್ನು ಕಿತ್ತಿ ತಿಂತಾನೆ. ಅದು ಇನ್ನೂ ಹಣ್ಣಾಗಲಿಕ್ಕೆ ಇನ್ನೊಂದು 2 ದಿನ ಬೇಕಾಗಿರುತ್ತೆ, ಇನ್ನೊಂದು 1 ದಿನ, ಅಂದರೆ ಪೂರ್ತಿ ಹಣ್ಣಾಗಿಲ್ಲ. ಸೊ ಸ್ವಲ್ಪ ಅದರಲ್ಲಿ ಕಹಿ ಇರುತ್ತೆ. ಆಗ ಅವನು ಹೇಳ್ತಾನೆ, ಹೌದು ಅದು ರುಚಿ ಅನ್ನಿಸ್ಲಿಲ್ಲ, ನನಗೆ ತಿಂತಾ ಇರೋ ಹಣ್ಣು ನಂಗೆ ರುಚಿ ಅನಿಸಿತು, ನನಗೆ ಆ ಹಣ್ಣು ರುಚಿ ಅನ್ನಿಸ್ಲಿಲ್ಲ. ಆದರೂ ಅದನ್ನು ನಾನು ತಿಂದು ಮಿಕ್ಕ 2 ಹಣ್ಣನ್ನು ನಾನು ಮುಟ್ಲಿಕ್ಕೆ ಹೋಗಲಿಲ್ಲ, ಯಾಕಂದರೆ ಕಹಿ ಇದೆ, ಏನು ತಿನ್ನೋದು ಬಿಡು ಅಂತ ಬಿಟ್ಬಿಡ್ತಾನೆ. ಆಗ ವ್ಲಾಡಮಿರ್ ಕೇಳ್ತಾರೆ, ನಿನ್ಗೆ ಹೇಗೆ ಗೊತ್ತಾಯಿತು ಅಂತ. ಅವಾಗ ಅನಸ್ತಾಶಿಯಾ ಹೇಳ್ತಾರೆ, ವ್ಲಾಡಮಿರ್ ನನಗೆ ಎಷ್ಟು ಬೇಜಾರು ಗೊತ್ತಾ, ನಿನಗೆ ಅದು ಸ್ವಲ್ಪ ನಿನಗೆ ಈ ಜ್ಞಾನ ಇದ್ದರೆ, ಅಂದರೆ ಈ ಥರದ್ದು ಒಂದು ಭಾವನೆ ನಮಗೆ ಬರಲ್ಲ ಫ್ರೆಂಡ್ಸ್. ಸೊ ವ್ಲಾಡಮಿರ್ ಯಾವ ಲೆಕ್ಕ ಅಲ್ವಾ. ಅವಳು ಹೇಳ್ತಾಳೆ, ಹೌ ಐ ವಿಶ್ ನಿನಗಿದು ಅರ್ಥ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು. ಏನಂದರೆ ಆ 3 ಹಣ್ಣುಗಳು ಏನಿದೆಯಲ್ಲ, ಅದು ಎಂಥ ಪವರ್ ತೊಗೊಂಡು ನಿನಗಾಗಿ ವೇಟ್ ಮಾಡ್ತಾ ಇತ್ತು. ಅಂದರೆ ನೀನು ಒಂದು ವೇಳೆ ಆ 3 ಹಣ್ಣನ್ನು ತಿಂದಿದ್ರೆ ನಿನ್ನ ಶರೀರಕ್ಕೆ ಬೇಕಾಗಿರುವ ಎಲ್ಲ ರೀತಿಯ ಶಕ್ತಿಯನ್ನು ಆ 3 ಹಣ್ಣುಗಳು ತನ್ನ ಪ್ರೀತಿಯಿಂದ ತುಂಬಿ ಪ್ಯಾಕ್ ಮಾಡಿ, ಮಿಕ್ಕೆಲ್ಲ ಎಲೆಗಳಿಗೆ ಯಾವುದಕ್ಕೂ ಶಕ್ತಿ ಕೊಡದೆ ಎಲ್ಲ ಎಲೆ ಉದುರು ಹೋಗ್ಬಿಟ್ಟಿದೆ, ಯಾವ ಕೊಂಬೆಗಳಿಲ್ಲ, ರೆಂಬೆಗಳಿಲ್ಲ, ಎಲ್ಲ ಶಕ್ತಿಯನ್ನು ಆ 3 ಹಣ್ಣುಗಳಲ್ಲಿ ಕೂಡಿಸಿ ನಿನಗಾಗಿ ರೆಡಿ ಮಾಡಿ ಇಟ್ಕೊಂಡಿತ್ತು. ಆದರೆ ನೀನು ಒಂದು ತಿಂದೆ, ರುಚಿ ಇಲ್ಲ ಅಂತ ಬಿಟ್ಬಿಟ್ಟೆ, ಮಿಕ್ಕೆರಡನ್ನು ಅಂತೂ ಮುಟ್ಟಲೂ ಇಲ್ಲ. ಅವನು ಹೇಳ್ತಾನೆ, ಹೌದು, ಒಂದು ಕಹಿ ಇತ್ತಂದರೆ ನಾನು ಬೇರೆ ಎಲ್ಲ ಯಾಕೆ ತಿಂತೀನಪ್ಪ, ತಿನ್ನಲ್ವಲ್ಲ. ಆಗ ಅವಳು ಹೇಳ್ತಾಳೆ, ಯು ಹ್ಯಾವ್ ನೋ ಐಡಿಯಾ. ಯಾಕಂದರೆ ನೀನು ಆ 1 ಹಣ್ಣು ಮಾತ್ರ ತಿಂದು ಮಿಕ್ಕಿದ್ದನ್ನು ಬಿಟ್ಬಿಟ್ಟೆ. ಆದರೂ ಸಹ ಆ 1 ಹಣ್ಣು ತಿಂದಿದ್ರೂ ಸಹ ನಿನಗೆ ಹೇಗೆ ಅನಿಸಿತು. ಆವಾಗ ನೆನಪು ಮಾಡ್ಕೊಳ್ತಾಳೆ, ಕಹಿ ಇದ್ದರೂ ನನ್ನ ಗಿಡದ ಹಣ್ಣಲ್ವಾ, ನಂಗೊಂಥರ ಖುಷಿ ಆಯಿತು ಅದು ತಿಂದ ತಕ್ಷಣ. ಟ್ರಿಪ್ ಮುಗಿಸ್ಕೊಂಡು ಬಂದಿದ್ದಾನೆ, ಟಯರ್ಡ್ ಆಗಿದ್ದಾನೆ, ಮನೆಗೂ ಹೋಗಿಲ್ಲ, ಊಟ ಇಲ್ಲ, ಬರೀ ಹಣ್ಣು ತಿನ್ಕೊಂಡು ಬಂದಿದ್ದಾನೆ, ಆದರೂ ಒಂಥರ ಆನಂದ. ಅವಳು ಹೇಳ್ತಾಳೆ, ಹಾಂ ನೆನಪು ಮಾಡ್ಕೋ. ಅವಳು ಹೇಳ್ತಾಳೆ, ಹೌದು, ಒಂಥರ ಸ್ಮೈಲ್ ಬಂತು ನನ್ನ ಮುಖದಲ್ಲಿ, ಮನಸ್ಸಿನಲ್ಲಿ ಒಂದು ಆನಂದ, ನನ್ನ ಶರೀರದೆಲ್ಲ ಟಯರ್ಡ್ನೆಸ್ ಎಲ್ಲ ಹೋಗ್ಬಿಡ್ತು, ದಣಿವೆಲ್ಲ ಹೋಯಿತು. ಏನು ಮಾಡಿದೆ ನೀನು ಆವಾಗ ಅಂತ ನನಗೆ ತುಂಬ ಪ್ರೀತಿ ಬಂತು. ಆ ಮರನ್ನೆಲ್ಲ ಕೈ ಹಚ್ಚಿ, ಓ ಎಷ್ಟು ಬ್ಯೂಟಿಫುಲ್ ಅಂತ ನೋಡಿದೆ. ಅದರಲ್ಲಿರುವ 1-2 ಎಲೆಗಳಿತ್ತು. ಆ ಎಲೆಗಳನ್ನು ಹೀಗೆ ಕೈಯಲ್ಲಿ ತಗೊಂಡು ಪ್ರೀತಿ ಉಕ್ಕಿ ಬಂದು ಅದನ್ನು ನಾನು ಅಂತ ಕಿಸ್ ಮಾಡಿದೆ. ಅವಳು ಹೇಳ್ತಾಳೆ, ಅಲ್ವಾ ನೀನು ಕಿಸ್ ಮಾಡಿದೆಯಲ್ವಾ, ಆ ಮರ ಆನಂದದಿಂದ ತುಂಬಿ ಹೋಯಿತು ನಿನ್ನ ಆ ಒಂದು ಸಣ್ಣ ಆ್ಯಕ್ಟ್ ಆಫ್ ಲವ್. ಇನ್ನು ಎಷ್ಟು ಪ್ರೀತಿಯಿಂದ ಹಣ್ಣು ತಿಂದು ಖುಷಿ ಪಟ್ಕೊಂಡು ಆ ಖುಷಿಯಲ್ಲಿ ಆ ಮರನ ಹಿಡಿದು ಅದನ್ನು ಮತ್ತೆ ಮುತ್ತಿಟ್ಟೆ ಅಲ್ವಾ, ಆ ಮರಕ್ಕೆ ಅಷ್ಟೇ ಆನಂದ ಅದಕ್ಕಾಯಿತು. ಇವನಿಗೆ ಇನ್ನೂ 10 ಪಟ್ಟು 100 ಪಟ್ಟು ಆನಂದವನ್ನು ಕೊಡಬೇಕು ಅನ್ನೋ ಆಸೆ ಅದಕ್ಕೆ ಹೆಚ್ಚಾಯಿತು. ಆಗ ಆ ಆನಂದ, ಆ ಲವ್ ಎನರ್ಜಿ ಆ ಮಿಕ್ಕ 2 ಹಣ್ಣಲ್ಲಿ ಹೋಯಿತು. ಆ ಮರದ ಎನರ್ಜಿ ಆ ಮಿಕ್ಕ 2 ಚೆರೀಸಲ್ಲಿ ಹೋಯಿತು. ಒಂದು ವೇಳೆ ನೀನು ಆ 2 ಹಣ್ಣುಗಳನ್ನು ತಿಂದಿದ್ದೇ ಆಗಿದ್ದರೆ ಇವತ್ತು ನಿನ್ನ ಶರೀರದಲ್ಲಿ, ನಿನ್ನ ಜೀವನದಲ್ಲಿ ಯಾವ ಕಷ್ಟನೂ ಇರ್ತಾ ಇದ್ದಿಲ್ಲ. ನೋಡಿ, ಇಷ್ಟೆಲ್ಲ ಅಡುಗೆ ಇದೆಯಾ ನೇಚರಲ್ಲಿ, ನಮ್ಗೆ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಶಾಕ್ ಆಯಿತು. ನಾವು ಒಂದು ಗಿಡ, ಒಂದು ಮರಕ್ಕೆ ಎಷ್ಟು ಬೆಲೆ ಕೊಡ್ತೀವಿ ಅಂದರೆ ಬರೀ ನೋಟಕ್ಕೆ ಚಂದ, ಅಲ್ಲಿವರೆಗೆ ಸೀಮಿತವಾಗಿದೆ. ಅದರ ಶಕ್ತಿಯ ಅರಿವೇ ನಮಗಿಲ್ಲ. ಅವಳು ಹೇಳ್ತಾಳೆ, ಆ 2 ಹಣ್ಣಿಗೆ ತನ್ನೆಲ್ಲ ಶಕ್ತಿಯನ್ನು, ತನ್ನೆಲ್ಲ ಪ್ರೀತಿಯನ್ನು ತುಂಬಿ ನಿನಗಾಗಿ ಕಾಯ್ಕೊಂಡಿತ್ತು. ಆದರೆ ನೀನು ಅಲ್ಲಿಂದ ಹೊರಟು ಹೋಗ್ಬಿಟ್ಟೆ, ಅದು 2 ಹಣ್ಣನ್ನು ನೀನು ತಿನ್ನಲಿಲ್ಲ. ನೀನು ಯಾಕೆ ಬರೀ ಅದನ್ನು ಕಿಸ್ ಮಾಡಿದೆ ಅಂದರೆ ನನಗೆ ತುಂಬ ಲವ್ ಫೀಲ್ ಆಯಿತು, ಅದಕ್ಕೆ ಮಾಡಿದೆ ಅಲ್ವಾ. ಸೊ ಆ ಮರ ಏನು ಮಾಡಿತು ಅಂದರೆ ಎಲ್ಲ ಪ್ರಕೃತಿಯ ಲಾಸ್ ಆಫ್ ನೇಚರ್ ಏನಿದೆಯೋ ಅದಕ್ಕೆ ವಿರುದ್ಧವಾಗಿ ತನ್ನ ಶಕ್ತಿಯನ್ನು ನಿನಗೆ ಲವ್ ಎನರ್ಜಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿತು. ಸೊ ನೀನು ಎಲ್ಲೆಲ್ಲಿ ಹೋಗಿದೆಯೋ ಅಲ್ಲೆಲ್ಲ ಲವ್ ಎನರ್ಜಿ ಕಳಿಸ್ಲಿಕ್ಕೆ ತುಂಬ ಕಷ್ಟಪಡ್ತು. ಅಂದರೆ ಫಸ್ಟ್ ಚಾಪ್ಟರ್ ಅಗೇನ್ ನಾನು ಹೇಳ್ತೀನಿ, ಇನ್ನೊಂದು ಸರ್ತಿ ಹೋಗಿ ನೋಡಿ. ಮರಗಳಿಂದ ಲವ್ ಎನರ್ಜಿ ಮೇಲೆ ಹೋದರೆ ಏನಾಗುತ್ತೆ, ನಮ್ಮಿಂದ ಲವ್ ಎನರ್ಜಿ ಮೇಲೆ ಹೋದರೆ ಅದು ಮಳೆಗರಿಯುತ್ತೆ. ಲವ್ ಎನರ್ಜಿಯ ಮಳೆ ಆಗುತ್ತೆ, ಶವರ್ ಆಗುತ್ತೆ. ಆದರೆ ಅದು ಹೋಗಿ ಯಾರಿಗಾದರೂ ರಿಸೀವ್ ಆಗಬೇಕು, ಅದರ ಇಚ್ಛೆ ಅದಾಗಿರುತ್ತೆ. ಸೊ ಆ ಮರ ಹಣ್ಣಿಂದ, ಗಿಡದಿಂದ ಬಂದಿರುವ ಲವ್ ಎನರ್ಜಿ ಅದು ಕಳಿಸ್ತಾ ಇದೆ, ರಿಸೀವ್ ಮಾಡೋರು ಯಾರೂ ಇಲ್ಲದೆ ರೆಸ್ಟಿಂಗ್ ಪ್ಲೇಸ್ ಅಂತ ಹೇಳ್ತಾರೆ. ಅದಕ್ಕೆ ತೃಪ್ತಿ ಯಾವಾಗ ಅಂದರೆ ನಾನು ಕೊಟ್ಟಿದ್ದು ಹೋಗಿ ಎಲ್ಲಿದ್ದರೂ ತಲುಪಬೇಕು.
ಅದು ತಲುಪದ ಇಲ್ಲ ಅಂದರೆ ಅದಕ್ಕೆ ಅದು ಸಾವು. ತುಂಬ ದುಃಖ ಆಗುತ್ತೆ ಈ ಮಾತು ಕೇಳಿದಾಗ. ಯಾವಾಗ ಆ ಲವ್ ಎನರ್ಜಿ ಅದು ಕೊಡ್ತಾ ಇದೆ, ಅದು ಹೋಗಿ ಎಲ್ಲಾದರೂ ಸೇರಲಿಲ್ಲ ಅಂದರೆ ಅದಕ್ಕೆ ಅದು ಸಾವು. ಆಗ ಸೆಡರ್ ವೃಕ್ಷ ಯಾಕೆ 550 ವರ್ಷ ಆದಮೇಲೆ ತನ್ನ ಎನರ್ಜಿಯನ್ನು ಕೊಟ್ಟಾಗ ಯಾರು ಬಳಸದೇ ಇದ್ದರೆ ಅದಕ್ಕೆ ಸಾವು, ತನಗೆ ಬೆಂಕಿ ಹಚ್ಕೊಂಡು ಅದು ಸತ್ತು ಹೋಗ್ಬಿಡುತ್ತೆ. ಅದೇ ರೀತಿ ಚೆರಿ ಹಣ್ಣಿನ ಕಥೆಯನ್ನು ಹೇಳ್ತಾನೋ ಅನಸ್ತಾಶಿಯಾ ತಿಳಿಸ್ತಾ ಇದ್ದಾಳೆ. ನಿನ್ನ ಆ ಚೆರಿ ವೃಕ್ಷವು ಆ ಲವ್ ಎನರ್ಜಿಯನ್ನು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿತ್ತು, ಅದಕ್ಕೆ ರೆಸ್ಟಿಂಗ್ ಪ್ಲೇಸ್ ಸಿಗಲಿಲ್ಲ. ಸೊ ಅದು ಸಾವನ್ನು ಅಪ್ಪಿಕೊಂಡಿತು. ಹೇಗೆ ಅಂದರೆ ವಿರಹ ನೋಡಿ, ವಿರಹ ವೇದನೆ ಥರ ಆ ಮರಕ್ಕೂ ವಿರಹ ವೇದನೆ ಆಗುತ್ತೆ. ಆಗ ಅನಸ್ತಾಶಿಯಾ ಹೇಳ್ತಾಳೆ, ಆ ಲವ್ ಎನರ್ಜಿ ಎಲ್ಲಿ ಹೋಗುತ್ತೆ, ಎಲ್ಲಿ ಹೋಗಲ್ಲ, ಯೂನಿವರ್ಸಲ್ಲೇ ಇರುತ್ತೆ. ನಿನ್ನಗಾಗಿ ಒಂದು ಲವ್ ಸ್ಪೇಸ್ ಕ್ರಿಯೇಟ್ ಮಾಡಿ ನಿನ್ನ ಸುತ್ತಮುತ್ತನೇ ಇರುತ್ತೆ. ನಿನಗೆ ಲವ್ ತಾನು ಕೊಡಲಿಕ್ಕಾಗಿಲ್ಲ, ಎಲ್ಲಿಂದಾದರೂ ಅವನಿಗೆ ಆ ಲವ್ ಸಿಗಲಿ. ಸೋ ಬ್ಯೂಟಿಫುಲ್ ಅಲ್ವಾ? ಮರ ಅಂದ್ಕೊಳ್ಳುತ್ತೆ ನಾನು ಲವ್ ಕೊಡಬೇಕು ಅಂತ, ನಾನು ಅದನ್ನು ಸ್ವೀಕಾರ ಮಾಡಲಿಲ್ಲ, ನಾನು ಹಣ್ಣನ್ನು ತಿನ್ನಲಿಲ್ಲ, ಆದರೆ ಅದು ಆ ಲವ್ ಎನರ್ಜಿನ ಕ್ರಿಯೇಟ್ ಮಾಡಿ ಯೂನಿವರ್ಸ್ದಲ್ಲಿ ಬೇರೆ ಯಾರಾದರೂ ಬಂದು ಆ ಕೊರತೆಯನ್ನು ಅಲ್ಲಿ ಪೂರ್ಣಗೊಳಿಸು ಅಂತ ಯೂನಿವರ್ಸಿಗೆ ಅದು ಒಂದು ರಿಕ್ವೆಸ್ಟನ್ನು ಕಳಿಸುತ್ತೆ. ಅನಸ್ತಾಶಿಯಾ ಹೇಳ್ತಾಳೆ, ನಾನೇ ನಿನ್ನ ಜೀವನದಲ್ಲಿ ಇಲ್ಲ, ನೀನೇ ನನ್ನ ಜೀವನದಲ್ಲಿ ಬರಲಿಕ್ಕೆ ಕಾರಣ ಇದು ಒಂದು ಆಗಿದ್ದೆ. ನಾನು ಆ ಚೆರಿ ಮರದ ಇಚ್ಛೆಯನ್ನು ಪೂರ್ತಿ ಮಾಡಲಿಕ್ಕೆ ನನ್ನ ಸೋಲು ನಿನ್ನ ಜೊತೆಗೆ ಇಲ್ಲಿ ಸಂಪರ್ಕಕ್ಕೆ ಬಂದಿದೆ. ಅವನು ಹೇಳ್ತಾನೆ, ಹಾಗಾದರೆ ನೀನು ನನ್ನನ್ನು ಲವ್ ಮಾಡಿ ನನ್ನ ಹತ್ರ ಬಂದಿಲ್ಲ, ಏನೇನು ಕತೆ ಎಲ್ಲ ಹೇಳಿದೆ, ನೀನು ಶಿಪ್ಪಲ್ಲಿ ನೋಡಿದೆ, ಪ್ರೀತಿ ಮಾಡಿದೆ ಅಂತ. ನೀನು ಇವಾಗ ಹೇಳ್ತಾ ಇದೆಯಾ ಚೆರಿ ವೃಕ್ಷದ ಲವ್ ಎನರ್ಜಿ ಕಾಂಪನ್ಸೇಟ್ ಮಾಡ್ಲಿಕ್ಕೆ ಬಂದಿದ್ದೇನೆ ಅಂತ. ಅವಳು ಹೇಳ್ತಾಳೆ, ಇಲ್ಲ ನಾನು ಹಾಗಂತ ಹೇಳ್ತಾ ಇಲ್ಲ, ಇರಬಹುದೇನೋ, ಯಾಕೆಂದರೆ ಈ ಲವ್ ಸಿಗಲಿ ಅಂತ ಅದರ ಇಚ್ಛೆ. ಆದ್ದರಿಂದ ನಿನಗೆ ಇವತ್ತು ನನ್ನಂತಹ ಒಬ್ಬಳು ನಿಮ್ಮ ಜೀವನದಲ್ಲಿ ಬಂದು ನಿನ್ನ ನೋಡು ಎಷ್ಟು ಲವ್ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂದರೆ, ನಿನ್ನ ಎಲ್ಲ ಕಷ್ಟಗಳನ್ನು ಬಗೆಹರಿಸುವ ಶಕ್ತಿ ನನ್ನಲ್ಲಿರುವಂಥವಳನ್ನು ನಿನ್ನ ಜೀವನದಲ್ಲಿ ಎಂಟ್ರಿ ಕೊಟ್ಟಿದೆ ಯೂನಿವರ್ಸ್. ನಿನ್ನ ಶಾರೀರಿಕ ರೋಗ ಹೋಗುತ್ತೆ, ನಿನ್ನ ಬಿಸ್ನೆಸ್ ಸರಿ ಹೋಗುತ್ತೆ, ನಿನಗೆ ಎಷ್ಟು ದುಡ್ಡು ಬೇಕಿತ್ತು ಅದಕ್ಕಿಂತ ನಿನ್ನ ಕನಸಿನಲ್ಲಿ ಕಾಣದೇ ಇದ್ದಷ್ಟು ದುಡ್ಡು ನಿನಗೆ ಬರೋ ಹಾಗೆ ನಾನು ಮಾಡ್ತೇನೆ. ಅಂದರೆ ಎಷ್ಟು ಲವ್ ಎನರ್ಜಿ ಇರಬೇಕು ಯೂನಿವರ್ಸಿಂದ ಅಂತ ಹೇಳ್ತಾಳೆ. ಎಷ್ಟು ವಿಶೇಷವಾದದ್ದು. ಸೊ ಇವಾಗ ಅವಳು ಹೇಳ್ತಾಳೆ, ಡು ಯು ಫೀಲ್ ದಟ್ ಲವ್? ನಿನ್ನ ಕಲ್ಪನೆ ಮಾಡಲಿಕ್ಕೂ ಆಗ್ತಾ ಇದೆಯಾ ಅಂದರೆ ಅವನು ಹೇಳ್ತಾನೆ, ಇಲ್ಲ ನನಗೆ ಅಷ್ಟೊಂದು ಶಕ್ತಿ ಇಲ್ಲ. ಈಗ ಅವಳು ಹೇಳ್ತಾಳೆ, ನನಗಿದೆಲ್ಲ ನಾನು ಮಾತು ಹೇಳ್ತಾ ಇದ್ದರೆ ನಾನು ಆ ಚೆರಿ ವೃಕ್ಷದ ಲವ್ ಜೊತೆಲಿ ಕನೆಕ್ಟ್ ಆಗಿ ಸ್ವಲ್ಪ ಹೊತ್ತು ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ಕಣ್ಣು ಮುಚ್ಕೊಳ್ತಾಳೆ, ಕೂತ್ಕೊಳ್ತಾಳೆ. ಆಗ ಅವಳು ಚೆರಿ ವೃಕ್ಷದಂತೆ ಅಂದರೆ ಆ ಲವ್ಗೆ ಒಂದಾಗ್ಬಿಡ್ತಾಳೆ. ಆಗ ಹೇಳ್ತಾಳೆ, ಚೆರಿ ವೃಕ್ಷ ನಿನ್ನ ಲವ್ವಿಂದ ತುಂಬ ಖುಷಿಪಟ್ಟು ನೀನು ಹೇಗೆ ಅದರ ಎಲೆ ಹಿಡಿದು ಕಿಸ್ ಮಾಡಿದೆಯೋ, ಚೆರಿ ವೃಕ್ಷನೂ ನಿನಗೆ ಕಿಸ್ ಮಾಡಿ ಆ ಲವನ್ನು ಕೊಡ್ಬೇಕು ಅಂದ್ಕೊಳ್ತಾ ಇದೆ. ಸೊ ನಾನು ಆ ಚೆರಿ ವೃಕ್ಷದ ಬದಲಾಗಿ ನಾನು ನಿನಗೆ ಕಿಸ್ ಮಾಡಲಾ, ಅದು ನನ್ನ ಕಿಸ್ ಆಗಿರಲ್ಲ, ನಿನ್ನ ಪ್ರೀತಿಯ ಚೆರಿ ವೃಕ್ಷದ ಕಿಸ್ ಆಗಿರುತ್ತೆ ಅಂತ. ಅವನು ಯಾಕಾಗಬಾರ್ದು, ಇಷ್ಟೆಲ್ಲ ಕೇಳಿದ ಮೇಲೆ ಹೇಗೆ ಅನಿಸುತ್ತಲ್ಲ, ಅವನು ಹೇಳ್ತಾನೆ ಯಾಕಾಗಬಾರ್ದು, ಖಂಡಿತ ಮಾಡು ಅಂತ. ಅವಳು ಕಣ್ಣೇ ತೆಗಿಯಲ್ಲ, ಹಾಗೇ ಮುಂದಕ್ಕೆ ಬಂದುಬಿಟ್ಟು ಅವನ ಕೆನ್ನೆಗೆ ಮೃದುವಾಗಿ ಒಂದು ಕಿಸ್ ಕೊಡ್ತಾಳೆ. ಅವನು ಹೇಳ್ತಾನೆ ವ್ಲಾದಿಮಿರ್, ಬಿಕಾಸ್ ಬುಕ್ಕಲ್ಲಿ ಅವನ ಅನುಭವನೂ ಬರೆಯಲ್ಪಟ್ಟಿದೆ. ಅವನು ಹೇಳ್ತಾಳೆ, ಎಂತಹ ಒಂದು ಅದ್ಭುತವಾದ ಒಂದು ಫೀಲಿಂಗ್ ನನಗೆ ಆಯಿತು ಅಂದರೆ, ಎಷ್ಟೋ ಹುಡುಗಿಯರ ಜೊತೆಯಲ್ಲಿ ನಾನು ಸಂಪರ್ಕ ಮಾಡಿ ಅನಸ್ತಾಶಿಯಾ ಜೊತೆಯಲ್ಲೂ ಇದ್ದಾಗೂ ನನಗೆ ಖುಷಿ ಆಯಿತು, ಆದರೆ ಇದು ಒಂಥರ ಡಿಫ್ರೆಂಟ್ ಆದ ಕಿಸ್ ಆಗಿತ್ತು. ಬರೀ ಆ ತುಟಿ ಇಲ್ಲಿ ತಗಲಿದ ಮಾತ್ರಕ್ಕೆ ನನ್ನ ಕೆನ್ನೆಗೆ, ನನ್ನ ಇಡೀ ಶರೀರದಲ್ಲಿ ಆನಂದದ ಬಿಸಿಯನ್ನು ನಾನು ಅನುಭವಿಸಿದೆ. ನನಗೆ ಚೆರಿ ವೃಕ್ಷ ನನಗೆ ಪ್ರೀತಿಯನ್ನು, ಎಷ್ಟು ಪ್ರೀತಿಯನ್ನು ಕೊಡಬಯಸ್ತಾ ಇತ್ತು, ನನ್ನ ಶರೀರದ ಒಂದೊಂದು ಕಣಕ್ಕೂ ಆ ಪ್ರೀತಿ ತಲುಪಿತು ಅಂತ ವ್ಲಾದಿಮಿರ್ ಹೇಳ್ತಾ ಇದ್ದಾನೆ. ಸೊ ಈ ರೀತಿಯಾಗಿ ಚೆರಿ ವೃಕ್ಷದ ಮಾತುಗಳನ್ನು ಹೇಳ್ತಾ ಅವನು ಈ ಅನುಭವಗಳನ್ನು ತಗೊಂಡು ಅನಸ್ತಾಶಿಯಾ ವಿಷಯದಲ್ಲಿ ಅವನಿಗೆ ತುಂಬ ತುಂಬ ಒಂಥರ ರೆಸ್ಪೆಕ್ಟು ಮತ್ತು ಸರ್ಪ್ರೈಸು ಎಲ್ಲ ಮಿಕ್ಸ್. ಯಾರಿವಳು, ಇಂತಹ ಕಾಡಲ್ಲಿದ್ಕೊಂಡು ಇಷ್ಟೊಂದು ನಾಲೆಜು, ಇಷ್ಟು ಡೀಪಾಗಿ ಪ್ರತಿಯೊಂದು ವಿಷಯವನ್ನು ಅರ್ಥ ಮಾಡಿಕೊಂಡು ಮತ್ತೆ ನನಗೆ ಅದನ್ನು ಹೇಳುವಂಥ ನೋಡಿ ಲ್ಯಾಂಗ್ವೇಜು ಬರಬೇಕಲ್ಲ,
ಯಾವ ರೀತಿಯಾಗಿ ನಾನು ಅರ್ಥ ಮಾಡ್ಕೊಳ್ತೇನೋ ಅದರ ರೀತಿಯಾಗಿ ನನಗೆ ತಿಳಿಸ್ಕೊಡ್ತಾ ಇದ್ದಾಳೆ. ಏನಿದು ನಡೀತಾ ಇದೆ? ಇದು ನಿಜವಾಗ್ಲೂ ಅವಳ ಜ್ಞಾನನ ಇಲ್ಲ ಅವಳು ಕಲ್ಪಿಸ್ಕೊಂಡು ಹೇಳ್ತಾ ಇದ್ದಾಳಾ? ಇದು ಎಷ್ಟು ಸತ್ಯ? ನನಗೆ ನಾನು ಎಷ್ಟು ಭಾಗ್ಯವಂತ, ನನಗೆ ಇವಳು ಸಿಕ್ಕಿದ್ದಾಳೆ ಅಂದರೆ ಇಷ್ಟೊಂದು ನಾಲೆಜಿಗೆ ನನಗೆ ಎಕ್ಸ್ಪೋಸ್ ಆಗ್ತಾ ಇದ್ದೀನಿ, ನಾನೆಂಥ ಭಾಗ್ಯವಂತ. ಅನಸ್ತಾಶಿಯಾ ಅಂದರೆ ಎಷ್ಟು ವಿಶೇಷವಾದವಳು, ನಾನು ಇವಳಿಗೆ ಯಾವುದಕ್ಕೂ ಅಡ್ಡಿ ಮಾಡಬಾರ್ದು, ಇವಳು ಒಂದು ಮಹತ್ ಕಾರ್ಯ ಮಾಡಲಿಕ್ಕೆ ಅವಳು ಪ್ಲ್ಯಾನಿಂಗ್ ಇದೆ, ನಾನು ಅದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲ ಅವನ ಮನಸ್ಸಿನಲ್ಲಿ ವಿಚಾರ ಬರುತ್ತೆ. ಹಾಗೆಯೇ ಅನಸ್ತಾಶಿಯಾ ಈಗ ಅವನಿಗೆ ಮುಂದೆ ಬೇರೆ ವಿಷಯದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತಾ ಇದ್ದಾಳೆ, ನೋಡು ನಾವು ಈ ರಿಂಗಿಂಗ್ ಸೆಡಾರ್ಸ್ ಬಗ್ಗೆ ನಿನಗೆ ತಿಳಿಸಿದ್ದೀವಿ ಅಲ್ವಾ, ಹೇಗೆ ನನ್ನ ಲೈಫ್ ಸ್ಟೈಲ್ ಇರಬೇಕು ಅನ್ನೋದು ತಿಳ್ಕೊಳ್ಳಿಕ್ಕೆ ಎಲ್ಲ ಜ್ಞಾನ ನಮಗೆ ಉಪಯೋಗ ಆಗುತ್ತೆ. ನನ್ನ ನಿಜ ಇಲ್ಲಿ ನಾವು ಹೋಗಿ ಕಾಡದಲ್ಲಿ ವಾಸ ಮಾಡಬೇಕು ಅಂದರೆ ರಿಯಲ್ ಲೈಫಲ್ಲಿ ಮಾಡ್ತಾ ಇರೋದು, ಪ್ರಾಕ್ಟಿಕಲ್ಲಾಗಿ ಮಾಡ್ತಾ ಇರೋದೆಲ್ಲ ನಿಲ್ಲಿಸ್ಬೇಕು ಅಂತಲ್ಲ, ಇದು ಹೇಗಿರಬೇಕು ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಈ ಜ್ಞಾನ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಏನು ಮಾಡ್ತಾಳೆ ಅನಸ್ತಾಶಿಯಾ, ಸಡನ್ನಾಗಿ ತನ್ನ ಹತ್ರ ಇರುವ ಒಂದು ಸೆಡಾರ್ ವೃಕ್ಷದ ಕಡೆಗೆ ಮುಖ ಮಾಡಿ ಅದ್ರ ಜೊತೆಲೇ ಮಾತುಕತೆ ನಡೆಸಿದಂತೆ ಅದ್ರ ಮೇಲೆ ತಲೆ ಮೇಲೆ ನೋಡ್ತಾ, ಸೆಡಾರ್ ವೃಕ್ಷ ಅಂದರೆ ಎತ್ತರಕ್ಕಿರುತ್ತಲ್ವ, ಅದನ್ನು ನೋಡ್ತಾ ಅದಕ್ಕೇನೇನೋ ಹೇಳ್ತಾ ಹೋಗ್ತಿದ್ದಾಳೆ. ಅವನಲ್ಲಿ ನಿಂತು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ, ಏನು ಇವಳು ಸಡನ್ನಾಗಿ ನನ್ನ ಜೊತೆಲಿ ಮಾತಾಡ್ತಾ ಇದ್ಲು, ಈಗ ತಿರ್ಕೊಂಡು ಮರದ ಜೊತೆಲಿ ಮಾತಾಡ್ತಾ ಇದ್ದಾಳೆ ಅಂತ. ಅಷ್ಟೇ ಅಲ್ಲ, ಮರದ ಜೊತೆಲಿ ಮಾತಾಡೋದಷ್ಟೇ ಅಲ್ಲ, ಏನೋ ಒಂದು ವಾದ ವಿವಾದ ನಡೆಯುತ್ತಲ್ಲ ಆ ಥರ, ಏಯ್ ಮಾಡು, ನಾನು ಹೇಳಿದ್ನಲ್ವಾ ಆ ಥರ. ಅವಳು ಅದಕ್ಕೆ ಏನಾದರೂ ಬೇಡ್ತಾ ಇದ್ದಾಳಾ, ಏನು ಹೆಲ್ಪ್ ಕೇಳ್ತಾ ಇದ್ದಾಳಾ, ಆರ್ಡರ್ ಮಾಡ್ತಾ ಇದ್ದಾಳಾ, ಇಲ್ಲ ಯಾವುದಾದ್ರೂ ಡಿಸ್ಕಸ್ ಮಾಡ್ತಾ ಇದ್ದಾಳಾ ಅರ್ಥ ಆಗ್ತಾಯಿಲ್ಲ. ಅವಳ ಹಾವಭಾವದಿಂದ ಏನೋ ಒಂಥರ ಇವಳು ನನಗೆ ಈ ಥರ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡ್ದಂಗೂ ಅನಿಸ್ತಾ ಇದೆ ಅಂತ ಹೇಳ್ತಾಳೆ. ಆಗ ಸೆಡಾರ್ ವೃಕ್ಷ ನಾವು ಕೇಳಿದ್ವಿ, ಅದು ಆಲ್ರೆಡಿ ಟೈಮ್ ಆಗಿದೆ, ಅದರಿಂದ ಬೆಳಕು ಬಂದಿದೆ, ಕಟ್ ಮಾಡದೇ ಇದ್ದಿದ್ದಕ್ಕೆ ಆ ಬೆಳಕು ಈಗ ಯೂನಿವರ್ಸ್ಗೆ ಹೋಗ್ತಾ ಇದೆ. ಬಿಕಾಸ್ ಅನಸ್ತಾಶಿಯಾನೇ ಅದು ಆಗೋ ಥರ ಮೇಲೆ ಹೋಗಿ ಮರ ಹತ್ತಿ ಮೇಲಿಂದ ಒಂದು ಕೊಂಬೆ ಮುರಿದಿದ್ದು ಅದೆಲ್ಲ ನಾವು ಕತೆ ಕೇಳಿದ್ದೀವಿ. ಸೊ ಆ ಒಂದು ಬೆಳಕು ಇನ್ನೂ ಹೋಗ್ತಾನೇ ಇದೆ ಕಂಟಿನ್ಯೂಸ್ ಆಗಿ, ಇದು ಒಂದಿನದ ಕತೆ ಅಲ್ಲ ಫ್ರೆಂಡ್ಸ್. ಸೊ ಆ ಬೆಳಕಿನೆಡೆಗೆ ಅವನು ಗಮನಿಸ್ತಾನೆ, ಇವಳು ಹಿಂಗೆ ಅದರ ಕಡೆಗೆ ಬೆಟ್ ಮಾಡಿ ಮಾತಾಡ್ತಾ ಇದ್ರೆ ನಾವು ನೋಡಿದ್ವಿ, ಆ ಮರದಿಂದ ಆ ಬೆಳಕು ಹೊಮ್ತಾ ಇದ್ರೆ ಇಟ್ ಈಸ್ ರೆಸೊನೇಟಿಂಗ್, ಪಲ್ಸೇಟಿಂಗ್. ಆ ಬೆಳಕು ಸುಮ್ಮನೆ ಹಿಂಗೆ ದೀಪದ ಜೊತೆ ಅಲ್ಲ, ದೀಪದಲ್ಲಿ ಹೇಗೆ ಅದರ ಜ್ಯೋತಿ ಹೇಗೆ ಬೆಳಗ್ತಾ ಇರುತ್ತೋ, ಈ ಸುತ್ತ ಇರುವ ಮರದ ಸುತ್ತ ಇರುವ ಬೆಳಕು ಸಹ ಪಲ್ಸೇಟಿಂಗ್ ಆಗ್ತಾಯಿದ್ರೆ ಇವಳು ಬೆಟ್ ಮಾಡಿದಾಗೆಲ್ಲ ಅದು ಇನ್ನೂ ಬ್ರೈಟ್ ಆಗ್ತಾ ಇರೋದು ಗಮನಿಸ್ತಾನೆ ವ್ಲಾದಿಮಿರ್. ಏನು ನಡೀತಾ ಇದೆ ಈ ಮರದ ಮಧ್ಯದಲ್ಲಿ ಮತ್ತು ಅನಸ್ತಾಶಿಯಾ ಮಧ್ಯದಲ್ಲಿ ಏನು ನಡೀತಾ ಇದೆ? ಅವಳು ಮಾತುಗಳು ಕಿವಿಗೆ ಬೀಳುತ್ತೆ, ಆನ್ಸರ್ ಮೀ ಅಂತ, ನಂಗೆ ಉತ್ತರ ಬೇಕು, ನನಗೆ ಹೇಳು ನೀನು ಅಂತ ಅವಳು ಮರಕ್ಕೆ ಹೊಡೆದು ಕೇಳ್ತಾ ಇದ್ದಾಳೆ, ಕೈಯಲ್ಲಿ ಆ ಮರಕ್ಕೆ ತಟ್ತಾ ಇದ್ದಾಳೆ. ಅದನ್ನು ಗಮನಿಸ್ತಾನೆ, ಏನೋ ಜೋರು ಮಾಡಿ ಕೇಳ್ತಾ ಇದ್ದಾಳೆ, ಯಾವುದೋ ವಿಷಯ, ಗಂಭೀರವಾದ ವಿಷಯ ಇದೆ ಅಂತ. ಹಾಗೆ ನೋಡ್ತಾನೆ, ಆ ಮರದ ಎಲೆಗಳು ಏನು ಮುಳ್ಳಿನ ಥರ ಇರುತ್ತೆ, ಹಿಂಗೆ ಮೇಲಿರುತ್ತೆ ಅಂತ ಹೇಳಿದ್ವಲ್ಲ ಮೊದಲಿಗೆ, ಇದು ಕೆಲವು ಎಲೆಗಳು ಭೂಮಿ ಕಡೆಗೆ ಮುಖ ಮಾಡಿ ಅದರಿಂದ ಲೈಟ್ ಬರಲಿಕ್ಕೆ ಶುರುವಾಗುತ್ತೆ. ಅವನಿಗೆ ಅವಾಗ ಹೆದರಿಕೆ ಆಗುತ್ತೆ, ಇವಳು ಹೇಳಿದ ಮಾತೆಲ್ಲ ನೆನಪು ಬರುತ್ತೆ. ಈ ಥರ ವೃಕ್ಷದಿಂದ ಬರುವ ಬೆಳಕು ಮೇಲಕ್ಕೆ ಹೋಗಬೇಕು ವಿನಃ ಹೀಗೆ ಕೆಳಗಡೆ ಪಕ್ಕಕ್ಕೆ ಎಲ್ಲ ಹೋದರೆ ಅದರಿಂದನೇ ಅವರು ತಂದೆ ತಾಯಿಯ ಸಾವು ಸಂಭವಿಸಿರುತ್ತೆ. ಅವನಿಗೆ ಹೆದರಿಕೆ ಆಗುತ್ತೆ, ಇವಳು ಏನು ಮಾಡ್ತಾ ಇದ್ದಾಳೆ, ಈ ಲೈಟ್ ಹಿಂಗೆ ಕೆಳಗೆ ಬರೋ ಥರ ಮಾಡಿಬಿಟ್ಲಲ್ಲ ಇವಳು ಅಂತ. ಅವನು ಇನ್ನೇನು ಅವಳನ್ನ ತಡಿಬೇಕು ಅಂದ್ಕೊಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ, ನಾನು ಏನು ಮಾಡಬೇಕು ಅಂತ ತಿಳಿದೆ, ಬರೀ ನೋಡ್ತಾ ಇದ್ದಾನೆ. ಅಷ್ಟರಲ್ಲಿ ಆ ಗಿಡದ ಅವ್ರ ಕಮ್ಯುನಿಕೇಷನು ಆ ಸೆಡಾರ್ ವೃಕ್ಷಕ್ಕೂ ಅನಸ್ತಾಶಿಯಾಗೂ, ಆ ಎಲೆಗಳು ಮೇಲ್ಮುಖ ಆಗಿದ್ದು ಕೆಳಮುಖವಾಗಿ ಅದರಿಂದ ಬೆಳಕು ಬರ್ತಾ ಒಂಥರ ರಾಕೆಟ್ ಥರ ಕಾಣಿಸ್ತಾ ಇದೆ, ಅದರಿಂದ ಬೆಳಕು ಬರ್ತಾ ಇದೆ, ಲೈಟ್ ಚಿಮ್ತಾ ಇದೆ. ಅದು ಇವಳೆಡೆಗೆ ಮುಖ ಮಾಡಿ ಇವಳು 6 ಅಡಿ ದೂರದಲ್ಲಿ ಆ ಬೆಳಕು ಬೀಳ್ತಾ ಇದೆ, ಅಂದರೆ ಇವಳುವರೆಗೆ ಟಚ್ ಆಗ್ತಾ ಇಲ್ಲ, ಅಲ್ಲಿಗೆ ಬಂದು ಬಿದ್ದು ಹೋಗ್ತಾ ಇದೆ. ಅಂದರೆ ಇವಳು ಅವನ ಮರಕ್ಕೆ ಹೊಡಿತಾ ಇದ್ದರೆ ಆ ಮರ ಕಮ್ಯುನಿಕೇಟ್ ಮಾಡ್ತಾ ಇದೆ. ಇವನಿಗೆ ಹೆದರಿಕೆ, ಯಾವಾಗ 1 ಸೆಕೆಂಡಲ್ಲಿ ಪ್ರಾಣ ಹೋಗುತ್ತೆ ಅಂತ ಗೊತ್ತು ಅನ್ನೋಂಗೆ. ಇನ್ನೊಂದು ಸಲ ಮತ್ತೊಂದು ಎಲೆಯಿಂದ ಮತ್ತೊಂದು ಬೆಳಕು ಬರುತ್ತೆ, ಇನ್ನೂ ಹತ್ತಿರಕ್ಕೆ ಬಂದು ಬೀಳುತ್ತೆ. ಇನ್ನೇನೋ ಅವನು ಅವಳನ್ನು ರಕ್ಷಿಸ್ಬೇಕಾ, ಮಧ್ಯದಲ್ಲಿ ಇಂಟರ್ಫಿಯರ್ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಅಷ್ಟರಲ್ಲಿ ಆ ಬೆಳಕು ನಿಂತು ಹೋಗಿ ಪಕ್ಕದ ಪೊದೆಗಳಿಂದ ಅವ್ರ ತಾತ ಮತ್ತು ಮುತ್ತಾತ ಬರುವುದನ್ನು ಕಾಣ್ತಾನೆ. ಅವನಿಗೆ ಖುಷಿಯಾಗತ್ತಪ್ಪ, ಬಂದುಬಿಟ್ರು, ಇವ್ರು ಕಾಪಾಡ್ತಾರೆ, ನನಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅಂತ. ಅವಳು ತುಂಟ ಮಗು ಥರ ಮಣ್ಣಲ್ಲಿ ಬಟ್ಟನ್ನು ಆಡಿಸ್ಕೊಂಡು
ಇನ್ನೇನು ತಾತನ ಎದುರಿಗೆ ಇಂಥ ಕೆಲಸ ಮಾಡಿಬಿಟ್ಟೆ ಬೈತಾರೆ ಅಂತ ಗೊತ್ತು, ಮಾಡಬಾರ್ದು ಮಾಡಿರ್ತಾಳೆ ಅಂತ ಇವನಿಗೂ ಗೊತ್ತಾಗುತ್ತೆ. ಆಗ ತಾತ ಬರ್ತಾರೆ. ಫಸ್ಟ್ ಟೈಮ್ ವ್ಲಾದಿಮಿರ್ ಅವರಿಬ್ಬರನ್ನ ಈಗ ಈ ಎಕ್ಸ್ಪಿಡಿಷನಲ್ಲಿ ಭೇಟಿ ಆಗ್ತಾ ಇರೋದು. ಆಗ ನೋಡಿರ್ತಾರೆ 1 ವರ್ಷದ ಹಿಂದೆ ಬಂದಾಗ. ಆದರೆ ನೋ ಹಾಯ್ ಹೆಲೋ ಆ ಥರದ್ದೆಲ್ಲ ಫಾರ್ಮ್ಯಾಲಿಟೀಸ್ ಇಲ್ಲ. ನೋಡಿ ಸುಮ್ಮನೆ ಹಿಂಗೆ ತಲೆ ಆಡಿಸ್ತಾರೆ, ಓಕೆ ಅನ್ನೋ ಥರ. ತಾತ ಏನೂ ಮಾತಾಡಲ್ಲ. ಮುತ್ತಾತ ಅವಳ ಹತ್ರ ಬಂದುಬಿಟ್ಟು ಅವಳಿಗೆ ಏನೋ ಬೈದಂಗೆ ಇವನಿಗೆ ಅನಿಸುತ್ತೆ, ಯಾಕೆ ನೀನು ಇದರೆಲ್ಲ ಇಂಟರ್ಫಿಯರ್ ಮಾಡಿದೆ ಈ ಎನರ್ಜಿನಲ್ಲಿ. ಪ್ರಕೃತಿಯಲ್ಲಿ ನಡೆಯೋದಕ್ಕೆ ಅದರದ್ದೇ ಆದ ಸಮಯ ಇರುತ್ತೆ. ನೀನು ಆ ಎನರ್ಜಿನ ಕನೆಕ್ಟ್ ಮಾಡಬಲ್ಲೆ ಅಂದ ಮಾತ್ರಕ್ಕೆ ಅದನ್ನು ಹಿಡ್ಕೊಂಡು ನೀನು ಪ್ರಶ್ನಿಸಬಾರ್ದು. ಈಗ ಹೇಗೆ ನಾವು ದೇವ್ರಿಗೆ ಕೇಳ್ತೀವಿ, ಯಾಕೆ ನೀನು ಹೇಳು, ಇಲ್ಲಾಂದ್ರೆ ಉಪವಾಸ ಇದ್ಬಿಡ್ತೀನಿ, ಇಲ್ಲ ನಾಲ್ಗೆ ಕುಯ್ಕೊಂಡ್ಬಿಡ್ತೀನಿ, ಇಲ್ಲ ಕೈಯಲ್ಲಿ ಕರ್ಪೂರ ಹಚ್ಕೊಳ್ತೀನಿ, ನೀನು ಮಾಡದೇ ಇದ್ದರೆ ನಾನು ಉಪವಾಸ ಇರ್ತೀನಿ, ನೀನು ಮಾಡೋವರೆಗೆ ನಾನು ತಿನ್ನೋದೇ ಇಲ್ಲ, ನೀರು ಬಿಟ್ಬಿಡ್ತೀನಿ, ಒಂದು ಕಾಲ ಮೇಲೆ ನಿಂತ್ಕೊಳ್ತೀನಿ. ಆ ಥರ ಹಠ ಮಾಡಬಾರದು ಅಂತ ಅವ್ರ ಮುತ್ತಾತ ಅನಸ್ತಾಶಿಯಾಗೆ ತಿಳಿಸಿ ಹೇಳ್ತಾರೆ. ನೀನು ಮಾಡಿದ ತಪ್ಪಲ್ವಾ, ನೀನು ಹಠದಿಂದ ಅದನ್ನು ಇವಾಗಲೇ ಆಗಲಿ ಈಗಲೇ ಆಗಲಿ ನನಗೆ ಉತ್ತರ ಕೊಡು, ಇದು ಸರಿನಾ ಅನಸ್ತಾಶಿಯಾ? ಅವಳು ಹೇಳ್ತಾಳೆ, ಯಾಕೆ ಸರಿ ಇಲ್ಲ? ಅವಳಿಗೆ ತಾತನ ಜೊತೆಯಲ್ಲಿ ಒಳ್ಳೆ ಸಂಬಂಧ ಇದೆ, ಉತ್ತರ ಕೊಡೋದು ತಾತಗೆ ಮಾತ್ರ ಸಾಧ್ಯ. ಆಗ ಅವಳು ಹೇಳ್ತಾನೆ, ಮನುಷ್ಯ ಆದವನು ಕೇಳ್ಬೋದು ಒಂದು ಸರ್ತಿ, ರಿಕ್ವೆಸ್ಟ್ ಅಪೀಲ್ ಅಂತ ಹೇಳ್ತಾನೆ, ಅಪೀಲ್ ಮಾಡ್ಬೋದು, ಹಠ ಮಾಡೋ ಹಾಗಿಲ್ಲ ಅಂತ. ಅವಳು ಹೇಳ್ತಾಳೆ, ಯಾಕೆ ಮಾಡಬಾರ್ದು, ನಾನು ಮಾಡಬಲ್ಲೆ, ನನ್ನ ಜೊತೆಲಿ ಮಾತಾಡ್ತಾ ಇದ್ದಾರಲ್ಲ ಅವರು, ಆ ಎನರ್ಜಿ ನನ್ನ ಜೊತೆಲಿ ಕಮ್ಯುನಿಕೇಟ್ ಮಾಡ್ತಿರುವಾಗ ನನಗೇನು ಬೇಕೋ ನಾನು ಹೇಳ್ತೀನಿ, ಅದರಲ್ಲಿ ಏನು ತಪ್ಪಿದೆ, ಯಾಕೆ ಮಾಡಬಾರ್ದು, ನಾನೇನು ಕಮ್ಮಿನಾ ಅಂತರ ಒಂದು ಹಠಮಾರಿತನ ಅನಸ್ತಾಶಿಯದು. ಆಗ ಅವ್ರ ತಾತ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡು ಭೂಮಿ ಮೇಲೆ ಇದೇ ಥರ ಎಷ್ಟೋ ಸ್ಪಿರಿಚುವಲ್ ಮಾಸ್ಟರ್ಸ್ ಇದ್ದಾರೆ, ಸ್ಪೆಷಲ್ ಸೋಲ್ಸ್ ಇವೆ, ಅವರು ಎಲ್ಲ ಇದೇ ಥರ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದ್ರಿಂದ ಅದು ಎನ್ಲೈಟ್ಮೆಂಟ್ಗೆ ಸಿಗುತ್ತೆ ಅಂತ ನೀವು ಅಂದ್ಕೊಳ್ಬೇಡಿ. ಇದರಿಂದ ಎನ್ಲೈಟ್ಮೆಂಟ್ ಆಗಲ್ಲ. ಯಾವ ಸಮಯದಲ್ಲಿ ಏನಾಗಬೇಕೋ ಅದಕ್ಕೆ ನಾವು ಸಮಯ ಕೊಡಬೇಕಾಗತ್ತೆ. ಈ ಥರ ಹಠ ಹಿಡಿಬಾರದು. ಅನಸ್ತಾಶಿಯ ತಾತ ಅನಸ್ತಾಶಿಗೆ ತಿಳಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ, ದೇವರ ಇಚ್ಛೆಯ ವಿರುದ್ಧ ಇಲ್ಲ, ದೇವರನ್ನೇ ನಾವು ಗಟ್ಟಿಯಾಗಿ ಅಲ್ಲಾಡಿಸಿ ಕೇಳುವುದು ಸರಿಯಲ್ಲ ಅಂತ. ಇಲ್ಲಿ ಅನಸ್ತಾಶಿಯ ಒಂದು ಚಿಕ್ಕ ಮಗುವಿನ ಥರ ಇಲ್ಲ, ಯಾಕೆ ಕೇಳಬಾರ್ದು, ನನ್ನ ದೇವರು ತಾನೆ, ನನಗೆ ಅವನು ತಾನೇ ಆನ್ಸರ್ ಕೊಡಬಲ್ಲ, ನಾನು ಕೇಳ್ತೀನಿ, ಯಾಕೆ ಕೇಳಬಾರ್ದು ಅಂತ ಅವಳ ಹಠ. ಸೊ ಈ ಹಠ ಎಲ್ಲಿವರೆಗೆ ಸರಿ ಮತ್ತು ಯಾರು ಈ ಥರದ ಹಠ ಮಾಡಬಹುದು ಅನ್ನುವ ವಿಷಯವಾಗಿ ಮುಂದಿನ ಎಪಿಸೋಡಲ್ಲಿ ನೋಡೋಣ ಮೈ ಡಿಯರ್ ಫ್ರೆಂಡ್ಸ್. ಸೊ ಇವತ್ತೀಗ ಈ ಎಪಿಸೋಡನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ದಯವಿಟ್ಟು PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಪ್ರೋತ್ಸಾಹನೆಯಿಂದ ಇನ್ನೂ ಎಷ್ಟೋ ಜನಗಳಿಗೆ ಈ ವಿಡಿಯೋ ತಲುಪಬೇಕು. ಹಾಗೆ ಅನಸ್ತಾಶಿಯಾ ಅಲ್ಲದೆ ಬೇರೆ ಒಳ್ಳೆ ಒಳ್ಳೆ ಮಾಸ್ಟರ್ಸಿಂದ ಡಿವೈನ್ ನಾಲೆಜ್ ನಮಗೆ ಸಿಗ್ತಾ ಇರೋದ್ರಿಂದ ಈ ಚಾನಲ್ ನಮಗೆ ತುಂಬ ಸಹಾಯಕ ಆಗುತ್ತೆ ಸ್ವಾಧ್ಯಾಯ ಮಾಡಲು. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮುಂದಿನ ಎಪಿಸೋಡ್ಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.